ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಗ್ರಂಥವನ್ನು ಇಂದು ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಮಾಡಿದ್ದರು. ಇದರ ಮೇಲೆ ಭಾಷಾ ಟೀಕೆ ರಚನೆ ಮಾಡ್ತಾ ಪಂಡಿತೋಡರ ಮೂಲಕ ಕಾರ್ಯಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸಲಿವಾಲ್ ಅನ್ನುವಂಥ ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಶ್ಲೋಕ ಸಂಖ್ಯೆ ಸಮ್ಯಕ್ ಚಾರಿತ್ರ ಅಧಿಕಾರಿಗೆ ಎಷ್ಟನೇದ್ರೆ 158 ನಡೆದಿದೆ. ಉಪವಾಸದಲ್ಲಿ ವಿಶೇಷವಾಗಿ ಅಹಿಂಸೆ ಪುಷ್ಟಿಯಾಗುತ್ತದೆ ಎಂದು ಈಗ ಹೇಳುತ್ತಾರೆ. ಭೋಗಹೇತೋ ಸ್ಥಾವರ ಹಿಂಸಾ ಭವೇತ್ ಕಿಲಾದೀಶಂ ಭೋಗವಿರಭಾತ್ ಭವತಿ ನರೇಶೋಪಿ ಹಿಂಸಾಯ. ನಿಶ್ಚಯದಿಂದ ಈ ದೇಶವೃತ್ತಿ ಶ್ರಾವಕನಿಗೆ ಭೋಗ ಉಪಭೋಗದ ಹೇತುವಿನಿಂದ ಸ್ಥಾವರ ಎಂದರೆ ಏಕೇಂದ್ರಿಯ ಜೀವಗಳ ಹಿಂಸೆಯೂ ಆಗುತ್ತದೆ. ಆದರೆ ಭೋಗ ಉಪಭೋಗದ ತ್ಯಾಗದಿಂದ ಹಿಂಸೆಯು ಲೇಷ ಮಾತ್ರವೂ ಆಗುವುದಿಲ್ಲ. ಇದರದ ಚರ್ಚೆ ಆದದ್ದಿದ್ದರೆ ಟೀಕೆ ಕಿಲ ಅಮೀಷಾಂ ಅರ್ಥಾತ್ ಶ್ರಾವಕಾನಾಂ ಭೋಗೋಪಭೋಗ ಹೇತೋ ಸ್ಥಾವರ ಹಿಂಸಾ ಭವೇತ್ ಅತಃ ಉಪವಾಸೆ ಭೋಗೋಪಭೋಗ ವಿರಹಾತ್ ಹಿಂಸಾಯ ಲೇಷೋಪಿ ನ ಭವತಿ. ನಿಶ್ಚಯದಿಂದ ಈ ದೇಶವೃತ್ತಿ ಶ್ರಾವಕರಿಗೆ ಭೋಗೋಪಭೋಗದ ನಿಮಿತ್ತದಿಂದ ಸ್ಥಾವರ ಹಿಂಸೆಯಾಗುತ್ತದೆ. ಏಕೆಂದರೆ ಅವರು ಪೂರ್ಣ ರೂಪದಿಂದ ತ್ರಸಹಿಂಸೆಯ ತ್ಯಾಗಿಗಳೇ ಇದ್ದಾರೆ. ಯಾವಾಗ ಗೃಹಸ್ಥ ಶ್ರಾವಕನು ಉಪವಾಸದಲ್ಲಿ ಸಮಸ್ತ ಆರಂಭ ಪರಿಗ್ರಹ ಮತ್ತು 5 ಪಾಪಗಳ ಸಂಪೂರ್ಣ ತ್ಯಾಗ ಮಾಡಿಬಿಡುತ್ತಾನೆ, ಆಗ ಅವನಿಗೆ ಉಪವಾಸದಲ್ಲಿ ಸ್ಥಾವರ ಹಿಂಸೆಯೂ ಕೂಡ ಆಗುವುದಿಲ್ಲ. ಏಕೆಂದರೆ ಭೋಗೋಪಭೋಗದ ತ್ಯಾಗವಾಗಿ ಹೋಗುವುದರಿಂದ ಹಿಂಸೆಯ ಅಂಶ ಮಾತ್ರವೂ ಕೂಡ ಉಳಿಯದಿರುವುದರಿಂದ ಅಹಿಂಸಾ ಮಹಾವ್ರತದ ಪಾಲನೆಯಾಗುತ್ತದೆ. ಶ್ರಾವಕನ ಮಾತು ಹೇಳ್ತಾ ಇದ್ದಾರೆ, ಸಾಧಕನ ಮಾತು ಹೇಳ್ತಾ ಇದ್ದಾರೆ. ಮನೆಯಲ್ಲಿರುವವರೆಲ್ಲ ಗೃಹಸ್ಥರ ಅಲ್ಲ, ಹಾಗೆ ಶಬ್ದ ಪ್ರಯೋಗ ಆಗ್ತಿದೆ. ಈ ಮಾತು ಸತ್ಯ. ಆದರೆ ಇಲ್ಲಿ ಸಮ್ಯಕ್ ದೃಷ್ಟಿ ಜೀವಿದ್ದಾನೆ. 2 ಕಷಾಯ ಚೌಕಡಿಗಳ ಅಭಾವವಾಗಿ ಹೋದದ್ದು ಇದೆ. 3ನೇ ಕಷಾಯ ಚೌಕಡಿಯ ಅಭಾವದ ಉದ್ಯಮ ಮಾಡ್ತಾ ಇದ್ದಾನೆ. ನೋಡ್ರಿ, ಮನುಷ್ಯನಾಗಿ ಜನ್ಮ ಪಡೆಯೋದ ದೈವಯೋಗದಿಂದ ನಮಗೆ ಆದದ್ದು ಇದೆ. ಜನ್ಮ ಆದದ್ದಿದೆ, ಮನುಷ್ಯ ಆಗಿದ್ದೇವೆ. ಆದರೆ ನನ್ನ ಸ್ವರೂಪ ಇದೇನು ನಡೀತಾ ಇದೆ, ಇದು ಯಾವುದರಿಂದ ನಡೀತಾ ಇದೆ, ಯಾವುದೆಲ್ಲ ಕಾರ್ಯ ನಡೀತಾ ಇದ್ದಾವೆ, ಅವು ಯಾವುದರಿಂದ ನಡೀತಾ ಇದ್ದಾವೆ, ನಾನು ಮಾಡುವುದರಿಂದ ಆಗ್ತಾ ಇದ್ದಾವೆಯೋ, ಇವುಗಳದ್ದು ಪ್ರತ್ಯಕ್ಷ ಪರೀಕ್ಷಾತ್ಮಕವಾಗಿ ನಿರ್ಣಯ ಆಗೋದು ಅವಶ್ಯಕಿದೆ. ಇಲ್ಲದೇ ಇದ್ದರೆ ನೋಡ್ರಿ, ಮಾತು ಕಠೋರಿದ್ರೂ ಸತ್ಯ ಇದೆ, ಎಲ್ಲಿಯವರೆಗೆ ಸ್ವೀಕಾರ ಆಗುವುದಿಲ್ಲ ಅಲ್ಲಿಯವರೆಗೆ ಆ ಸತ್ಯವನ್ನು ಬುದ್ಧಿಯ ಭೂಮಿಕೆಯೊಳಗೆ ತಂದುಕೊಳ್ಳೋದು ಅತ್ಯಂತ ಅವಶ್ಯಕ ಇದೆ. ಈಗ ನಾವೇನು ಜೀವನ ಮಾಡ್ತಾ ಇದ್ದೇವೆ, ಸರ್ವೇ ಸಾಮಾನ್ಯವಾಗಿ ಮನುಷ್ಯ ಮಾತ್ರರ ಯಾವ ಜೀವನ ನಡೆದದ್ದು ಇದೆ, ಅದು ಮನುಷ್ಯ ಜೀವನ ರೂಪದಿಂದ ಯಾವ ವಿಶೇಷತೆ ಇದೆ? ಬಸ್ ಮನೆ ಕಟ್ಕೊಂಡಿದ್ದಾನೆ, ಮೈ ಮೇಲೆ ವಸ್ತ್ರ ಧಾರಣ ಮಾಡಿದ್ದಾನೆ, ಇಷ್ಟು ಬಿಟ್ಟರೆ ವಿಶೇಷ ಏನೂ ಇಲ್ಲ. ನಿಜವಾಗಿ ಮನುಷ್ಯ ಜೀವನ ಯಾವುದಕ್ಕಂತಾರೋ ಅಂತಂದ್ರೆ
ನಿರಂತರ ಜೀವನ ಉತ್ತರೋತ್ತರವಾಗಿ ಪವಿತ್ರ ಆಗ್ತಾ ಹೋಗಬೇಕು. ಅನಾದಿಕಾಲೀನವಾದಂಥ ಅಶುದ್ಧತೆ ಏನಿದೆ, ಅಶುದ್ಧತೆ ಏನು? ದೇಹ ಅಂದ್ರೆ ನಾನು ಮನುಷ್ಯ ಇದ್ದೇನೆ. ಅರೆ, ಎಷ್ಟು ಸರಳ ಮಾತಾಗಿದೆ, ಸಹಜ ಮಾತಾಗಿದೆ. ಆದ್ರೆ ಅಷ್ಟು ಸಹಜ ಇಲ್ಲ ಆಂತರ್ಯದ ಬಂಧರೂಪದ ಅಭಿಪ್ರಾಯ. ಸಹಜವಾಗಿ ನಾನು ಮನುಷ್ಯ ಇದ್ದೇನೆ ಅನ್ನುವ ರೂಪದ್ದೇನ ಅನುಭವ ಮಾಡ್ತಾ ಇದ್ದಾನೆ. ಆ ಅನುಭವವನ್ನು ಜ್ಞಾನಪೂರ್ವಕ ಇಲ್ಲದಾಗಿಸುವಂಥ ಕರ್ತವ್ಯ ಮಾಡಿದ್ರನ ಇವು ಮನುಷ್ಯ. ಹೇಳಿತರ ಕಠೋರ ಇದೆ, ಅದರ ಸತ್ಯ ಇದೆ. ಏನು ಕಠೋರ ಇದೆ? ನಾನು ಮನುಷ್ಯ ಇದ್ದೇನೆ ಅನ್ನುವ ಮಾತನ್ನ ಅನುಭವದೊಳಗಿಂದ ಅಭಾವ ಇಲ್ಲದಾಗಿಸಿ ಬಿಡೋದ ಕಠಿಣ ಮಾತು ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಜೀವನ ನಡೆಸಿಕೊಂಡು ಹೋಗೋದ, ಅದರಲ್ಲೇ ತಾರತಮ್ಯತೆ ತೋರಿಸಿಕೊಳ್ಳೋದ, ಅದರಲ್ಲೇ ನನ್ನನ್ನು ಶ್ರೇಷ್ಠ ಅಂಥೇಳಿ ತಿಳ್ಕೊಳ್ಳೋದ, ಅದರಲ್ಲೇ ತನ್ನ ಹೀನತೆಯ ಅನುಭವ ಮಾಡೋದ, ಇವೆಲ್ಲ ಏನದು? ಇವೆಲ್ಲ ಬಸ್ ಭವ ಪರಂಪರೆಯೊಳಗ ಆಗುವಂಥ ಸ್ವಾಭಾವಿಕ ಉದಯಾಧೀನ ಅಶುದ್ಧ ಪರಿಣಾಮಗಳಾದ. ಇಲ್ಲಿಯೂ ಶ್ರಾವಕಿಯಂಥ ಸಾಧನೆ ಮಾಡುತ್ತಾ ಇದ್ದಾನೆ. ಅರೆ, ಈ ಮನುಷ್ಯ ರೂಪದ ದೇಹವನ್ನು, ಭವವನ್ನು ಧಾರಣ ಮಾಡಿಕೊಂಡ ಈ ಜೀವನಿಗೆ ತನ್ನ ನಿಜ ಸ್ವರೂಪದ ಪರಿಚಯ ವೀತರಾಗರ ಆಸ್ಥಾನದೊಳಗೆ ಬಂದು ಕೂಡ ಆ ಪರಿಚಯ ಆಗಲಿಲ್ಲ, ಅಥವಾ ಪರಿಚಯ ಮಾಡಿಕೊಳ್ಳುವುದೇ ನನ್ನ ಕರ್ತವ್ಯ ಇದೆ ಅನ್ನುವಂಥದ್ದ ಒಂದು ಭಾವನಾ ಜಾಗೃತ ಆಗಲಿಲ್ಲ ಅಂತಂದ್ರೆ ನಿಜವಾಗಿ ನಮ್ಮ ಜೀವನ ಸಂಸಾರ ಪರಂಪರೆಯೊಳಗನ ಹೋಗ್ತಾ ಇದೆ. ಮತ್ತು ಒಂದು ದಿವಸ ಅಲ್ಲಿ ವಿಲೀನಾಗಿ ಹೋಗ್ತೀವಿ. ಲೋಕದೊಳಗೆಲ್ಲ ನಡೀತಾ ಇರ್ತವೆ. ಪುಣ್ಯದೋದಯ, ಪಾಪದೋದಯ, ಅಬ್ಬರ, ಅಹಂಕಾರ, ಅಧಿಕಾರ, ಅರೆ ಎಲ್ಲ ನಡೀತಾ ಇರ್ತವೆ. ಕಾಲಾಂತರದಿಂದ ವಿಲಯಕ್ಕೆ ಪ್ರಾಪ್ತಾಗಿ ಹೋಗ್ತಾರೆ. ಈ ಜೀವ ವ್ಯರ್ಥವಾಗಿ ನಡೀತಾ ಇರುವುದರೊಳಗ ತನ್ನತನವನ್ನು ಮನ್ನಿಸಿ ತನ್ನ ಕಾರ್ಯವನ್ನು ಮಾಡಿಕೊಳ್ಳಲಾರದೆ ಅನಂತ ಸಂಸಾರದೊಳಗ ಮುಳುಗಿ ಹೋಗ್ತಾನೆ. ಇದು ಅತ್ಯಂತ ದುಃಖದ ಸಂಗತಿ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಇರುವಂಥವದನ್ರೇನು ಸಾಧಕ ಸಾಧನೆ ಮಾಡ್ತಾ ಇದ್ದಾನೆ. ಯಾವುದರದ? ಸುಖದ ಮಾರ್ಗದ, ಸ್ವಾಧೀನ ಸುಖದ ಮಾರ್ಗದ. ಪರಾಧೀನತೆ ಬಂಧನ ರೂಪದ ಭಾವಗಳನ್ನು ಕ್ರಮಕ್ರಮದಿಂದ ಇಲ್ಲದಾಗಿಸುವಂಥ ಉದ್ಯಮ ಮಾಡ್ತಾ ಇದ್ದಾನೆ. ಹೇಳ್ತಾರೆ, ಅವನ ಜೀವನದೊಳಗ, ಯಾವನ ಜೀವನದೊಳಗ ಎರಡು ಕಷಾಯಿ ಚೌಕಡಿ ಹೊರಟು ಹೋಗಿದವಲ್ಲ, ಅವನ ಜೀವನದೊಳಗ ಏನಾಗ್ತಿದೆ? ಭೋಗ ಮತ್ತು ಉಪಭೋಗದ ಉದ್ದೇಶದಿಂದ, ಹೇತುವಿನಿಂದ ಹಿಂಸೆ ನಿಶ್ಚಿತವಾಗಿ ಆಗ್ತಿದೆ, ನಿಶ್ಚಯದಿಂದ ಆಗ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಂಥ ಹಿಂಸೆ? ಏಕೇಂದ್ರಿಯ ಸ್ಥಾವರಗಳಂತ ಹಿಂಸೆ. ಮುಂದೆ ಹೇಳಿದ್ರೆ ಬಹಳ ಅದ್ಭುತ ಮಾತು ಟೀಕಾಕಾರರ. ಯಾಕೆ ಅಂತಂದ್ರೆ ಅವನ ಜೀವನದೊಳಗೆ ತ್ರಿಸ ಹಿಂಸೆ ಅಂತೂ ಇಲ್ಲ ಅಂತ ಹೇಳಿದರೆ ನಮ್ಮ ಜೀವನದೊಳಗೆ ಇದೇನಿಲ್ಲ, ಎಷ್ಟಿದೆ? ವಿಪುಲವಾಗಿದೆ. ತ್ರಸ ಜೀವದ ಹಿಂಸೆ ಹಿಂದಿನ ತಿಂಗಳಲ್ಲಿ ಪ್ರಸ್ತಾಪ ಮಾಡಿದ್ದು ಇತ್ತು. ಮುಂದಲ್ಲಿ 2-3 ವಾರದವರೆಗೆ ಚರ್ಚೆ ಆದದ್ದಾಗಿತ್ತು. ಯಾವ ಪ್ರಕಾರ ಸಾಕ್ಷಾತ್ ಮೋಕ್ಷದ ಮಾರ್ಗ ಮುನಿ ಧರ್ಮ ಇದೆಯೋ ಅಲ್ಲಿ ಆಚಾರ್ಯ ಸಮಂತಭದ್ರದೇವ ಹೇಳಿದರು, ವಿಷಯಾಂಶಾವಶಾತೀತೋ ನಿರಾರಂಭೋ ಪರಿಗ್ರಹ ಜ್ಞಾನ ಧ್ಯಾನ ತಪೋರಕ್ತ
ಜ್ಞಾನ ಧ್ಯಾನ. ಜ್ಞಾನ ಮತ್ತು ಧ್ಯಾನ ಅಂಥೇಳಿ ಒಂದು ಅರ್ಥ ಆದ್ರೆ ಜ್ಞಾನದ್ದೇ ಧ್ಯಾನ, ಅದು ತಪಸ್ಸು ಇದೆ ರೀ. ಜ್ಞಾನದ್ದೇ ಧ್ಯಾನ ಏನಿದೆ ಅಲ್ಲ ಅದು ತಪಸ್ಸು. ಒಂದು ಜ್ಞಾನ ಸ್ವಭಾವವನ್ನು, ಸಹಜ ಜ್ಞಾನ ಸ್ವಭಾವವನ್ನು, ತ್ರಿಕಾಲ ಏಕರೂಪ ಯಾವುದ ಜ್ಞಾನ ಇದೆಯೋ, ಜ್ಞಾನ ಸಾಮಾನ್ಯ ಅಂಥೇಳಿ ಏನು ಹೇಳಿತು, ಆ ಜ್ಞಾನದೊಳಗನ ಜ್ಞಾನವನ್ನು ಸ್ಥಿರಗೊಳಿಸುವುದ, ಆ ಜ್ಞಾನದೊಳಗನ ಆ ಜ್ಞಾನದ್ದೇ ಅನುಭವದೊಳಗ ತನ್ನ ಜೀವನ ವ್ಯತೀತ ಆಗೋದ, ಇದು ತಪಸ್ಸು ಇದೆ. ಆಹಾರ ಬಿಡೋದ, ಬೆಟ್ಟದ ಶಿಲೆಯ ಮೇಲೆ ಹೋಗಿ ನಿಲ್ಲೋದ, ಇದು ತಪಸ್ಸು ನಿಜವಾಗಿ ಅಲ್ಲ. ಆದರೆ ಅವುಗಳನ್ನು ತಪಸ್ಸಂಥೇಳಿ ಇದು ಒಳಗಡೆ ಇದ್ದ ನಂತರ ಹೇಳಬಹುದಾಗಿದೆ ರೀ. ಆದರೆ ಅವುಗಳಿಂದ ಕರ್ಮ ನಿರ್ಜರೆ ಆಗುವುದಿಲ್ಲ, ಇದರಿಂದ ಕರ್ಮ ನಿರ್ಜರೆ. ನಿರ್ಜರೆ ಸತ್ತಾದೊಳಗಿರುವಂಥ ಕರ್ಮದ ಆಗೋದು ಮುಖ್ಯ ಅಲ್ಲ, ಆದರೆ ಬರಬೇಕಾದಂಥ ಕರ್ಮಗಳ ದೂರದಿಂದನೂ ತನ್ನ ಮಾರ್ಗವನ್ನು, ದಿಕ್ಕನ್ನು ಬದಲಾಯಿಸಿ ಹೊರಟು ಹೋಗೋದ, ಇದು ನಿಜವಾಗಿ ಮಾರ್ಗ ಇದೆ, ನಿರ್ಜರೆ ಇದೆ. ಇನ್ನೂ ಸ್ವಲ್ಪ ಸ್ಪಷ್ಟ ಹೇಳಬೇಕಾದ್ರೆ ಇದು ಮನುಷ್ಯನ ಜೀವನ ಇದೆ. ಉತ್ತರೋತ್ತರವಾಗಿ ಯಾವ ಪ್ರಕಾರ ಅಧ್ಯಾತ್ಮ ಸಂದೇಶದೊಳಗೆ ಮಾತು ಬಂತು, ಏನು ಬಂತು, ನಿಗೋಧದಿಂದ ಜೀವ ಮೇಲೆ ಬಂದಲ್ಲ, ಇಲ್ಲಿಯವರೆಗೆ ಎಲ್ಲಿಯವರೆಗೆ ಸಂಜ್ಞೆ ಪಂಚೇಂದ್ರಿಯ ಮನುಷ್ಯ ಪರ್ಯಾಯ. ಯಾವುದರಿಂದ ಬಂದ, ಯಾವುದರಿಂದ ಬಂದ ಹೇಳ್ರಿ, ಯಾವ ಆಧಾರದಿಂದ ಬಂದ? ಅರೆ, ಗಂಭೀರವಾಗಿ ಯೋಚನೆ ಮಾಡುವಂತಹ ಮಾತಿದೆ. ಶರೀರದೊಳಗೆ ಏನಾದರೂ ರೋಗ ಕಾಣಿಸಿಕೊಂಡ್ರೆ ತಾನಾಗೇನ ಚಿಂತೆ ಬಿಡೋದನ್ನ ಇಲ್ರಿ, ನಡೀತಾನೆ ಇರ್ತಿದೆ, ನಡೀತಾನೆ. ಅದರೊಳಗೆ ಒಂದು ವೇಳೆ ಪ್ರಜ್ಞಾಹೀನ ಸ್ಥಿತಿ ಅರ್ಥಾತ್ ನಿದ್ರೆ ಆವರಿಸಿದ್ರೂ ಕೂಡ ಎಚ್ಚರ ಆಗ್ತಾ ಇದ್ದ ಹಾಗೆ ಮತ್ತದೇ ಯಾವುದೋ ಒಂದು ಅಸಾಧ್ಯ ರೋಗ ಕಾಣಿಸಿಕೊಂಡರೆ, ಧನಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದರೂ ಒಂದು ಅಪಾಯ, ಧನ ಹಾನಿಯ ಪ್ರತ್ಯಕ್ಷ ಸನ್ನಿವೇಶ ಎದುರಾದರ ಸಮಾಧಾನಿಯಲ್ಲಿರ್ತಿದೆ ಜೀವ. ಆದರೆ ನಿರಂತರ ಜ್ಞಾನ ರೂಪದ ಧನ ನಷ್ಟ ಆಗಿ ಹೋಗ್ತಾ ಇದೆ, ನಷ್ಟ ಆಗಿ ಹೋಗ್ತಾ ಇದೆ. ಅದರ ಕುರಿತಾಗಿ ಚಿಂತೆ ಇಲ್ಲ. ಭವದ ಮೇಲೆ ಭವ, ಭವದ ಮೇಲೆ ಭವ, ಜನ್ಮದ ಮೇಲೆ ಮರಣ, ಮರಣದ ನಂತರ ಜನ್ಮ, ದುಃಖ 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 ಪರಂಪರೆಗಳಿಗೆ ಜನ್ಮ ಕೊಡುವಂಥ ಜನ್ಮ. ಇದರ ಮಧ್ಯದೊಳಗೆ ಸಿಕ್ಕಿ ಹಾಕಿಕೊಂಡಿರುವಂಥ ಜೀವನಿಗೆ ಇದು ಆಗುವುದನ್ನು ವಿಚಾರ ಬರ್ತಾ ಇಲ್ಲ. ಆ ನಿಗೋಧದಿಂದ ಇಲ್ಲಿಯವರೆಗೆ ನಾನು ಯಾರು ಬಂದೆನು, ಯಾರ ಆಶ್ರಯದಿಂದ ಬಂದೆನು? ಹಾಗಾದರೆ ಇಲ್ಲಿ ಬಂದ ನಂತರ ನನಗೇನು ಮಾಡೋದು ಅವಶ್ಯಕ ಇದೆ? ನಾನು ಯಾವ ಕಾರ್ಯ ಮಾಡ್ತಾ ಇದ್ದೇನೆ? ಅರೆ, ಮಹಾಭಾಗ್ಯದಿಂದ ವೀತರಾಗ ಪ್ರಭುಗಳನ್ನು ಆರಾಧಿಸುವಂಥ, ಪೂಜಿಸುವಂಥ, ನಮಿಸುವಂಥ ಒಂದು ಸನ್ನಿವೇಶ ಪ್ರಕಾರದ್ದು ಇದೆ. ಅವರೇನು ಮಾಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಅರೆ, ಆ ವೀತರಾಗ ಪ್ರಭು ಯಾವ ಪರಪದಾರ್ಥದ ಕಡೆಗೆ ಯಾವ ರೀತಿಯ ಅಪೇಕ್ಷೆಯಿಂದ ನೋಡ್ತಾ ಇದ್ದಾರೆ? ಯಾವ ಪರಪದಾರ್ಥಗಳನ್ನು ನೋಡುವಂಥ ಅವಶ್ಯಕತೆಯೇ ಇಲ್ಲದೆ ಇರುವಂಥ ಪರಮಶಾಂತ ಪರಮತೃಪ್ತವಾದಂಥ ಯಾವ ಆ ಆಕಾರ ಇದೆ, ಆಕೃತಿ ಇದೆ, ಅದನ್ನು ನೋಡಿದ ನಂತರ ನಮ್ಮ ಆಂತರ್ಯದೊಳಗ ಒಮ್ಮೆಲೆ ಆಶ್ಚರ್ಯ ಆಗಬೇಕಲ್ಲ. ನಾನು ಯಾವಾಗಲೂ ಯಾವುದರ ಕಡೆಗಾದರೂ ನೋಡೋದಿತ್ತು ಅಂತಂದ್ರೆ ಏನರೇ ಉದ್ದೇಶದಿಂದಲೇ, ಪ್ರಯೋಜನದ ಮುಖ್ಯತೆಯಿಂದ ನನ್ನ ದೃಷ್ಟಿ ಪರದ ಮೇಲೆ ಬೀಳ್ತಿದೆ. ಪರದಾಶ್ರಯ ನಾನು ಒಂದು ಕೇವಲ ಪ್ರಯೋಜನದ ಉದ್ದೇಶದಿಂದ ಮಾಡ್ತೇನೆ. ಆದರೆ ಆ ವೀತರಾಗ ಪ್ರಭು ಯಾವುದನ್ನು ನೋಡ್ತಾ ಇಲ್ಲ. ಅವರು ಏನು ಸಂದೇಶ ಕೊಡ್ತಾ ಇದ್ದಾರೆ,
ಸುಖಾರ್ಥಿ ಜೀವರುಗಳ ಸಲುವಾಗಿ, ಧರ್ಮಾರ್ಥಿ ಜೀವರುಗಳ ಸಲುವಾಗಿ ದುಃಖದಿಂದ ಸೋತು ಬೆಂದು ಹೋಗಿರುವಂಥ ಜೀವರುಗಳ ಸಲುವಾಗಿ ಏನು ಸಂದೇಶ ಕೊಡ್ತಾ ಇದ್ದಾರೆ? ಹೊರಗಡೆ ನಿನ್ನದೇನೂ ಇಲ್ಲ, ನಿನ್ನದೇನೂ ಇಲ್ಲ ಅಂಥೇಳಿ ಹೇಳಿದ್ರು ಅಂಥೇಳಿ ನಾವು ತಿಳಿಯಬಹುದಾಗಿದೆ. ಆದರೆ ಅವರು ಹೇಳ್ತಾ ಇದ್ದಾರೆ, ನನ್ನದೇನೂ ಹೊರಗಡೆ ಇಲ್ಲ, ನನ್ನ ಯಾವ ಕಾರ್ಯವೂ ಹೊರಗಿನ ಯಾವ ಪದಾರ್ಥದ ಕಡೆಗೆ ನೋಡುವುದರಿಂದ ಆಗುವುದಿಲ್ಲ. ಯಾವ ಪರಪದಾರ್ಥದ ಕಾರ್ಯದ ಸಲುವಾಗಿ ನಾನು ಅದರ ಕಡೆಗೆ ಲಕ್ಷ್ಯ ಹಾಕುವ ಅವಶ್ಯಕತೆ ಇಲ್ಲ. ಯಾವ ಪರಪದಾರ್ಥದ ಕಾರ್ಯದ ಸಲುವಾಗಿ, ಪರಪದಾರ್ಥದೊಳಗೆ ಯಾವ ಕಾರ್ಯ ಆಗ್ತಾ ಇದ್ದಾವೆ ಆ ಕಾರ್ಯದ ಸಲುವಾಗಿ ನಾನು ಅದರ ಕಡೆಗೆ ಗಮನ ಹರಿಸುವ ಅವಶ್ಯಕತೆ ಇಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ನನ್ನಲ್ಲೇ ಪರಿತೃಪ್ತ. ಅರೆ, ಇನ್ನೊಂದರ ಮೂಲಕ ಇನ್ನೊಬ್ಬರ ಮೂಲಕ ಕಾರ್ಯ ಮಾಡಿಕೊಳ್ಳುವಂಥ ಅಭಿಲಾಷೆನೂ ಇದ್ದರ ಪರ ಸನ್ಮುಖ ನೋಡ್ತಿದೆ ಈ ಜೀವ. ಇನ್ನೊಬ್ಬರ ಕಾರ್ಯ ನಾನು ಮಾಡ್ತೇನೆ ಅನ್ನುವ ಅಭಿಪ್ರಾಯ ಇದ್ರೂ ಪರ ಸನ್ಮುಖ ನೋಡ್ತಿದೆ ಈ ಜೀವ. ಆದರೆ ಎರಡೂ ಇಲ್ಲ ವಸ್ತು ವ್ಯವಸ್ಥೆಯೊಳಗ. ಇನ್ನೊಬ್ಬರಿಂದ ನನ್ನ ಕಾರ್ಯ ಏನೂ ಆಗಬೇಕಾಗಿಲ್ಲ, ಯಾವ ಪರದ ಕಾರ್ಯ ನನ್ನಿಂದ ಆಗುವ ಹಾಗೆ ವಸ್ತು ವ್ಯವಸ್ಥೆ ಇದೆ. ಇದು ವೀತರಾಗ ಪ್ರಭು, ಅರೆ ತ್ರಿಲೋಕ ಪೂಜ್ಯ ಜಿನೇಶ್ವರ ಪ್ರಭು ತೀರ್ಥಂಕರ ದೇವ ನಿರಂತರ ಸರ್ವಾಂಗದಿಂದ ನೀಡುತ್ತಾ ಇರುವಂತಹ ಸಂದೇಶ ಇದೆ. ಅದನ್ನು ಯಾರು ನೋಡಿದರೋ, ಯಾರು ಕಂಡುಕೊಂಡ್ರೋ, ಯಾರು ಅದರಿಂದ ಪ್ರಭಾವಿತ ಆದರೋ ಅವರ ನಿಯಮದಿಂದ ಹೊರಗಿನ ಕಾರ್ಯದ ಉತ್ಸಾಹವನ್ನು ಬಿಟ್ಟುಕೊಟ್ಟರು. ಹೊರಗಿನ ಕಾರ್ಯ ಅದಕ್ಕೆ ಹೇಳಿತು, ನಾನು ಯಾರ, ಇದೆಲ್ಲ ಏನು ನಡೀತಾ ಇದೆ, ಏನು ನಡೀತಾ ಇದೆ, ಅರೆ ಯಾವುದರಿಂದ ನಡೀತಾ ಇದೆ? ವಿಚಾರ ಸಾಮಾನ್ಯ, ಅದರ ನಿರ್ಣಯ ಮಹತ್ವಪೂರ್ಣ. ವಿಚಾರ ಬಹಳ ಸಾಮಾನ್ಯರೇ, ನಾನು ಯಾರ, ಇದೆಲ್ಲ ಏನು ನಡೀತಾ ಇದೆ? ಈ ದೇಹ ರೋಗರೂಪ ಆಗ್ತಿದೆ, ಶಿಥಿಲ ಆಗ್ತಿದೆ, ವೃದ್ಧ ಆಗ್ತಿದೆ. ಇದು ಹೇಗಾಗ್ತಾ ಇದೆ? ಯಾರು ಮಾಡ್ತಾ ಇದ್ದಾರೆ? ಯಾವ ಈಶ್ವರ ಮಾಡ್ತಾ ಇದ್ದಾನೆ? ಯಾವ ನಾನು ಮಾಡ್ತಾ ಇದ್ದೇನೆ? ನನಗೆ ಎಂದಾದರೂ ಬೇಕಾಗಿದೆ ಇದನ್ನು ಮಾಡೋದು. ಆದರೆ ಹಾಗೆ ನಡೀತಾ ಇದೆ. ಸ್ವಯಂ ಪರಿಣಮತೆ ವಸ್ತು ಕ್ಯೂ ಕರ್ತಾ ಬಂತೆ ಜಾತೆ ಹೋ, ಯಾತಕ್ಕಾಗಿ ನೀನು ಕರ್ತಾ ಆಗ್ತಾ ಇದ್ದೆ? ತಾನೇ ಪರಿಣಮನ ಆಗ್ತಾ ಇರುವಂಥ, ಅರೆ ಇಡೀ ವಿಶ್ವದ ಚರಾಚರ ಪದಾರ್ಥಗಳ ತಮ್ಮ ಸ್ವಭಾವದೊಳಗಿದ್ದುಕೊಂಡ ತಮ್ಮ ಸ್ವಭಾವದ ಸೀಮೆಯ ಉಲ್ಲಂಘನೆ ಮಾಡದೆ ತಮ್ಮ ಸಾಮರ್ಥ್ಯದಿಂದ ತಾವು ಪರಿಣಮನಶೀಲ ಇದ್ದಾವೆ. ತಿಳ್ಕೊಳ್ಳೋದಿದೆ ಇಷ್ಟೇ. ಅದಕ್ಕೆ ಹೇಳಿದ ಮಾತು ಸಾಮಾನ್ಯ, ಅದರ ನಿರ್ಣಯ ಬಹಳ ಮಹತ್ವಪೂರ್ಣ, ಅಂದರೆ ಮಹಾನ್ ಲಾಭದಾಯಕ. ಅರೆ ಈ ಲಾಭ ಮಾಡಿಕೊಳ್ಳಿಲ್ಲ ಅಂತಂದ್ರೆ ನಾವು ಕೋಟ್ಯಂತರ ಧನದ ಅಧಿಪತಿ ಇದ್ರೂ ಕೂಡ, ಸಮಾಜದ ಮನ್ನಣೆಗೆ ಪ್ರಾಪ್ತ ಇದ್ರೂ ಕೂಡ ನಮ್ಮನ್ನ ಈ ಸಂಸಾರ ರೂಪದ ಚಕ್ರದಿಂದ ಬಿಡಿಸುವುದರಲ್ಲಿ ಅದಾವುದು ಕಾರ್ಯಕಾರಿ ಆಗುವುದಿಲ್ಲ. ಯಾತಕ್ಕೆ ಬೇಕಾಗಿದೆ ಧನ? ಯಾತಕ್ಕೆ ಬೇಕಾಗಿದೆ ಕೀರ್ತಿ? ಯಾರ ಕೀರ್ತಿ? ಅರೆ ನಿನ್ನ ಸ್ವರೂಪದ ಪರಿಚಯ ನೀನು ಮಾಡ್ಕೊಳ್ತಾ ಇಲ್ಲ, ನಿನ್ನ ಕೀರ್ತಿ ಜಗತ್ತಿನೊಳಗೆ ಹಾಗಾಗೋದು. ಅಜ್ಞಾನಿ ಜಗತ್ತಿನೊಳಗೆ ನಿನ್ನ ಕೀರ್ತಿಯಾದರೆ ಆ ಅಜ್ಞಾನದೊಳಗೆ ನೀನು ಮಹಾ ಅಜ್ಞಾನಿ. ಹೇಳ್ತಾನ, ಯಾವ ಒಂದು ಸಮೂಹದೊಳಗೆ ನಾವು ದೊಡ್ಡವರಿದೆಯೋ ಅದು ಮೂಲ ಅಜ್ಞಾನ ಮಿಥ್ಯಾದೃಷ್ಟಿ ಸಮೂಹ. ಹಾಗಾದರೆ ನಾವು ಮೇಲಿದೇವ ಅಂದ ಮೇಲೆ ನಾವು ಅವರಿಗಿಂತ ಶ್ರೇಷ್ಠ ಮಿಥ್ಯಾದೃಷ್ಟಿಗಳ ಗುರು ವೀತರಾಗಿ ದೇವ ಅಥವಾ ವೀತರಾಗಿ ಸಂತ ಇಲ್ಲದೆ. ಮಿಥ್ಯಾದೃಷ್ಟಿಗಳ ಗುರು ಇಲ್ಲ, ವೀತರಾಗಿ ಸಂತ ಆತ್ಮ ಸಾಧಕ ಸಂತ ಏನದರು? ಅವರು ಯಾರಿಗೆ ಗುರು ಅದರ? ಯಾರಿಗೆ ಅದರ? ಅವರಂತೂ ಯಾರಿಗೆ ಗುರು ಇಲ್ಲ. ಅದರ ವ್ಯವಹಾರದಿಂದ ಅವರ ಅನುಸರಣೆ ಯಾರು ಮಾಡ್ತಾ ಇದ್ದಾರೋ, ಅವರ ಮಾರ್ಗದೊಳಗೆ ಯಾರು ಬರ್ತಾ ಇದ್ದಾರೋ
ಅವರ ತಾವಾಗೇ ಸ್ವೀಕಾರ ಮಾಡಿದರೆ ಇವರು ನಮ್ಮ ಗುರು ಅಂತೇಳಿ. ಅವರಂತೂ ನಾನು ಯಾರ ಗುರು ಅಂಥೇಳಿ ಸ್ವೀಕಾರ ಮಾಡಲೇ ಇಲ್ಲ. ನಿಜವಾಗಿ ಆತ್ಮನೇ ಆತ್ಮನ ಗುರು ಇದ್ದಾನೆ. ಹೇಳಿದ್ರಲ್ಲ ಇಷ್ಟೋಪದೇಶದೊಳಗೆ ಏನು ಹೇಳಿದ್ರು? ನಿಜ ಹಿತದ ಅಭಿಲಾಷಿಯು ಆತ್ಮ, ನಿಜ ಹಿತದ ಪ್ರೇರಕನ ಆತ್ಮ, ನಿಜ ಹಿತದ ಕಾರನು ಆತ್ಮ, ಅದರಿಂದ ಆತ್ಮನ ಗುರು ಆತ್ಮನಿಗನು. ನಮಗೆ ಇನ್ನೊಬ್ಬರು ಗುರು ಆಗುವುದರೊಳಗೆ ರುಚಿ ಇದೆಯೋ ಅಥವಾ ಆತ್ಮಗುರುವಿನ ಅನುಸರಣೆ ಮಾಡುವುದರೊಳಗೆ ರುಚಿ ಇದೆ? ನಮಗೆ ವೀತರಾಗ ಮಾರ್ಗದ ರುಚಿ ಇದೆಯೋ ಅಥವಾ ಸಂಸಾರದಲ್ಲಿ ಏನು ನಡೆದಿದ್ದಾವೆ ಅಜ್ಞಾನದ ಅಧಿಕತೆಯಿಂದ ವಿಶೇಷ ಕಾರ್ಯಗಳು ನಡೆದಿದ್ದಾವೆಯೋ ಅಲ್ಲಿ ಕಾಣಿಸಿಕೊಳ್ಳುವ ಅಭಿಪ್ರಾಯ ಇದೆ? ಗುಪ್ತ ಗುಹೆಯೊಳಗೆ ಇದ್ದುಕೊಂಡ ಅನಂತ ಚತುಷ್ಟಯವನ್ನ, ಸುಖ ಅನ್ರಿ, ಜ್ಞಾನ ಅನ್ರಿ, ದರ್ಶನ ಅನ್ರಿ, ವೀರ್ಯ ಅನ್ರಿ, ಒಂದನ್ನು ಬಿಟ್ಟು ಒಂದೇ ಇರುವುದಿಲ್ಲ. ಅನಂತ ಸುಖವನ್ನ, ಅನಂತ ಜ್ಞಾನ ದರ್ಶನವನ್ನ, ಅನಂತ ಬಲವನ್ನ, ಅನಂತ ಚತುಷ್ಟಯವನ್ನ ಪ್ರಕಟಪಡಿಸಿಕೊಂಡಿರುವಂಥವರ ಜೀವನ ಧನ್ಯ ಇದೆ. ಅವರ ಜನ್ಮ ಸಾರ್ಥಕ ಇದೆ. ಸಂಸಾರದೊಳಗ ಸಂಸಾರಿ ಜೀವರುಗಳ ಅಥವಾ ಅನಾದಿ ಕಾಲದಿಂದ ಏನು ಮಾಡಿದೇನೋ ಅದನ್ನೇ ಮಾಡ್ತಾ ಉಳಿಯುವುದರೊಳಗ ನನ್ನ ಹಾನಿ ಇದೆ ಸ್ವಂತದ್ದು. ಪರಪದಾರ್ಥಕ್ಕಂತೂ ಯಾವ ಲಾಭ ಇಲ್ಲವೇ ಇಲ್ಲ. ಅದಂತೂ ತನ್ನ ಪಾಡಿಗೆ ತಾನು ನಡೀತಾನೆ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ಶ್ರಾವಕ, ದೇಶವ್ರತೆ ಶ್ರಾವಕ ಏನು ಮಾಡ್ತಾನೆ? ಭೋಗೋಪಭೋಗದ ಉದ್ದೇಶದಿಂದ, ಉದ್ದೇಶ ಎಲ್ಲಿಯವರೆಗೆ ಇದೆಯೋ ಭೋಗೋಪಭೋಗ. ಅರೆ ಸಾಮಾಯಿಕ ಆಯಿತು, ಪ್ರೋಷಧ ಉಪವಾಸ ಮಾಡಿ ಬಂದ, ಮನೆಗೆ ಬಂದ, ಯಾತ್ರ ಸಲುವಾಗಿ ಬಂದ, ವಿಚಾರ ಮಾಡುವುದರೆ ಯಾವುದರ ಸಲುವಾಗಿ ಬಂದ? 48 ಗಂಟೆಯ ಪ್ರೋಷಧ ಧಾರಣ ಮಾಡಿ ಹೋಗಿದ್ದ, ಮತ್ತು ಮನೆಗೆ ಮರಳಾಟಕ್ಕೆ ಬಂದ. ಭೋಗೋಪಭೋಗದ ಹೇತು ಏನಿಲ್ಲ. ಎಂಥ ಮಾತು ಇದೆ ರೀ! ಆಚಾರ್ಯ ಭಗವಂತರ ಅವನಿಗೆ ಹೇಳ್ತಾರೆ, ಅದು ಅವನಿಗೆ ತಿಳಿತಿದೆ ರೀ. ಭೋಗೋಪಭೋಗದ ಹೇತುವಿನಿಂದನೇ ಮನೆಗೆ ಬಂದವ. ಇಲ್ದಿದ್ರ ಬಿಟ್ಟು ಹೋಗಿದ್ದಲ್ಲ. ಏನು ಬಿಟ್ಟು ಹೋಗಿದ್ದ? ಎಲ್ಲವನ್ನು. ಅರೆ ಯಾವುದನ್ನು ಸುಖದ ಕಾರಣ ಅಂಥೇಳಿ ಸಂಗ್ರಹ ಕೂಡಿ ಹಾಕಿದನೋ ಅದನ್ನೇ ಬಿಟ್ಟು ಹೋಗಿದ್ದಲ್ಲ. ಬಿಟ್ಟು ಹೋಗಿ ಏನು ಮಾಡಿದ್ದ? ಧರ್ಮ ಧ್ಯಾನದೊಳಗೆ ಸಮಯ ವ್ಯತೀತ ಮಾಡಿದ್ದ. ಹಾಗಾದರೆ ಅದರ ಫಲ ಏನ? ಮತ್ತು ಮನೆಗೆ ಬರೋದ? ಏನಿದೆ? ದೀಕ್ಷಾ ಧಾರಣ ಮಾಡಿರುವುದರ ಫಲ ಸ್ವರ್ಗಕ್ಕೆ ಹೋಗೋದ? ಪಂಚಮಹಾವ್ರತಗಳ ಪರಿಪಾಲನೆ ಮಾಡಿರುವುದರ ಫಲ ಭೋಗರೇ. ಭೋಗರೇ, ಭೋಗೋಪಭೋಗ. ಇಲ್ಲಿ ಹೇಳ್ತಾ ಇದ್ದಾರೆ ಆ ಶ್ರಾವಕನಿಗೆ, ದೇಶವ್ರತಿ ಶ್ರಾವಕನಿಗೆ ಭೋಗೋಪಭೋಗದ ಹೇತು ಉದ್ದೇಶದಿಂದ ನಿಶ್ಚಯದಿಂದ ಹಿಂಸೆ ಆಗ್ತಿದೆ. ಮತ್ತೆ ಸ್ಪಷ್ಟ ಮಾಡಿದ್ರು, ನೀನು ಬಿಟ್ಟಿದೆಯಪ್ಪ. ಏನ? ತ್ರಸಹಿಂಸೆ ಇದ್ದಂತೂ ಸರ್ವಥಾ ತ್ಯಾಗ ಮಾಡಿದ್ದೀನಿ, ನಿನ್ನ ಜೀವನದೊಳಗೆ ಇಲ್ಲನ. ಆದರ ಭೋಗೋಪಭೋಗದ ಹೇತು ಏನಿದೆಯಲ್ಲ, ಅಲ್ಲಿ ಏಕೇಂದ್ರಿಯ ಜೀವ ಪಂಚಸ್ಥಾವರದ ನಿಶ್ಚಯದಿಂದ ಹಿಂಸೆ ಇದೆ ಅಂಥೇಳಿ ಹೇಳಿದರು. ಮತ್ತು ಎರಡನೇದ್ದ ಅದಕ್ಕೆ ಪ್ರತಿಸ್ಪರ್ಧಿಯಾದ ಶಬ್ದ ಏನು ಹೇಳಿದರು? ಎಲ್ಲಿ ಭೋಗೋಪಭೋಗದ ತ್ಯಾಗಿದೆ ಅಲ್ಲಿ ಲೇಷ ಮಾತ್ರ ಕೂಡ ಹಿಂಸೆ ಇಲ್ಲ. ಲೇಷ ಮಾತ್ರ ಕೂಡ ಇಲ್ಲ. ಹಾಗಾದರೆ ಎಲ್ಲಿ ತ್ಯಾಗ ಇದೆ ಮತ್ತು ಎಲ್ಲಿ ಉದ್ದೇಶ ಇದೆ ಹೇಳ್ರಿ? ಇದು ಸ್ಪಷ್ಟ ಆಯ್ತಲ್ಲ. ತ್ಯಾಗ ಎಲ್ಲಿದೆ? ಯಾವ ಪ್ರೋಷಧ ಉಪವಾಸದೊಳಗೆ ಯಾವ ಒಂದು ಮಹಾವ್ರತ ರೂಪದ
ಆಚರಣೆ ಸಾಧನೆ ಮಾಡಿದ್ದನೋ ಅಲ್ಲಿ ಲೇಷ ಮಾತ್ರನೂ ಹಿಂಸೆ ಇರಲಿಲ್ಲ. ಅದು ಮಾಡಿದ್ದ, ಅದನ್ನೇ ಮುಂದುವರಿಸಿದ್ದರೆ ಅವನ ಜೀವನ ಧನ್ಯ ಇತ್ತು. ಮತ್ತೆ ಇಲ್ಲಿ ಮರಳಿ ಬಂದ, ಯಾತಕ್ಕಾಗಿ ಬಂದ? ಬಹಳ ಅದ್ಭುತ ಮಾತ. ಬೈಗಳಿದೆ, ತಿರಸ್ಕೃತ ಇದೆ, ಅವನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಭೋಗೋಪಭೋಗದ ಹೇತೋಯಿನಿಂದ ನೀನು ಮನೆಗೆ ಬಂದಲ್ಲ, ಅಲ್ಲೇನಿದೆ? ಜೀವಹಿಂಸೆ ಇದೆ, ಜೀವಹಿಂಸೆ. ನಾನು ಯಾವ ಜೀವನ ಹಿಂಸೆ ಮಾಡೋದಿಲ್ಲ. ಕೃತ ಕಾರಿತ ಅನುಮೋದನ ಮನ ವಚನ ಕಾಯ, ಅದರ ನಿಶ್ಚಯದಿಂದ ಆಗ್ತಿದೆಪ್ಪ ಹಿಂಸೆ. ಯಾವ ಜೀವದ ಹಿಂಸೆ ನಾನು ಮಾಡುವುದಿಲ್ಲ. ನಾವು ತಿಳಿಯುವುದಿಲ್ಲರಿ, ನಮ್ಮಂಥವ್ರು ತಿಳಿತೀವಿ. ತ್ರಸ ಜೀವಗಳ ಹಿಂಸೆ ಅವನ ಜೀವನದೊಳಗೆ ಇಲ್ಲವೇ ಇಲ್ಲ. ಎಂಥ ಜೀವನ ಇರಬಹುದು, ಎಂಥ ಜೀವನ. ತ್ರಸ ಜೀವಗಳ ಹಿಂಸೆ ನಮ್ಮ ಜೀವನದೊಳಗೆ ಸತತ ಇದೆ, ಅಖಂಡ ಇದೆ. ಅವನು ಉಸಿರಾಡಿಸ್ತಾನೆ, ನಾವು ಉಸಿರಾಡ್ತೇವೆ. ಅವನ ಉಸಿರಾಟದಿಂದ ಕೂಡ ಸೂಕ್ಷ್ಮ ರಸಜೀವಗಳ ಹಿಂಸೆ ಆಗ್ತಿದೆ. ಮುನಿರಾಜರ ಉಸಿರಾಟದಿಂದ ಕೂಡ, ನಮ್ಮ ಉಸಿರಾಟದಿಂದ ಕೂಡ ಸೂಕ್ಷ್ಮ ರಸಜೀವಗಳ ಹಿಂಸೆ ಆಗ್ತಿದೆ. ಸಮಾನನಲ್ಲ, ಎರಡು ಸಮಾನನ ಹೌದು ಅಥವಾ ಅಲ್ರಿ? ಅರೆ, ಯಾವ ರೀತಿಯಿಂದ ಸಮಾನ? ಎಲ್ಲಿ ಸಮಾನ? ಸ್ವಲ್ಪ ಕೂಡ ಸಾಮ್ಯತೆ ಇಲ್ಲ. ಮುನಿ ಜನರು ಉಸಿರಾಡಿಸ್ತಾರೋ ಅಥವಾ ಇಲ್ರಿ? ಶ್ವಾಸೋಚ್ಛ್ವಾಸ ಇದೆಯೋ ಅಥವಾ ಇಲ್ಲ? ಅರೆ, ಮುನಿ ಜೀವನ, ಶ್ರಾವಕ ಮುನಿಯಾಗುವಂಥ ಅಭ್ಯಾಸ ಮಾಡ್ತಾ ಇದ್ದಾನೆ. ಇದನ್ನು ತಿಳ್ಕೊಳ್ಳುವಂಥ ಯೋಗ್ಯತೆ ನಮ್ಮಲ್ಲಿ ಇದೆ, ನಮ್ಮ ಜ್ಞಾನದೊಳಗೆ. ಇದನ್ನು ನಾವು ತಿಳ್ಕೊಳ್ಳುವಂಥ ಉದ್ಯಮ ಮಾಡಿದರನ ನಾವು ಮಿಥ್ಯಾತ್ವ ಭೂಮಿಕೆಯಿಂದ ಮೇಲೆ ಬರೋ ಸಾಧ್ಯ ಇದೆ. ಮುನಿರಾಜರು ಉಸಿರಾಡಿಸ್ತಾರೆ. ಇವು ಔಷಧೋಪವಾಸ ಮಾಡಿ ಮನೆಗೆ ಬಂದಲ್ಲ, ಇವನು ಉಸಿರಾಡಿಸ್ತಾನೆ. ತ್ರಸಜೀವದ ಹಿಂಸೆ ಅವನ ಜೀವನದೊಳಗೆ ಇಲ್ಲ ಅಂತ ಹೇಳಿದ್ರು ಇದೆಯೋ ಅಥವಾ ಇಲ್ಲ? ಅರೆ, ಮುನಿರಾಜರ ಜೀವನದೊಳಗನೂ ಇದೆ. ಹಾಗಾದರೆ ಉಸಿರಾಟವನ್ನು ಬಿಟ್ಕೊಡುವ ಮಾತಿದೆ. ಅದಕ್ಕೆ ನಾನು ಮನುಷ್ಯಿದ್ದೇನೆ ಅನ್ನುವ ಯಾವ ಅನುಭವ ಇದೆ ಅದು ಮಿಥ್ಯಾತ್ವ ಅಂತ ಹೇಳಿದ್ರಲ್ಲ, ಅದು ಇಲ್ಲ ಅಲ್ಲಿ. ಹಾಗಾದರೆ ಇವು ಗೃಹಸ್ಥಾವಸ್ಥೆಯಲ್ಲಿ ಇದ್ರೂ ಕೂಡ ಇವನ ಉಸಿರಾಟದಿಂದ ಯಾವ ಹಿಂಸೆ ಆಗ್ತಿದೆಯಲ್ಲ, ತ್ರಸ ಜೀವದ, ಅದರಿಂದ ಅವನಿಗೆ ಮುನಿಯಾಗಿನ ಬಂಧ ಇಲ್ಲ. ಅದರ ಭೋಗೋಪಭೋಗದ ಉದ್ದೇಶ ಇದೆ ಅಲ್ಲ, ಅದರಿಂದ ಅವನಿಗೆ ಬಂಧ ಇದೆ. ಯಾವುದರದ್ದು ಇದೆ? ಪಂಚಸ್ಥಾವರಗಳದ್ದು. ಪಂಚಸ್ಥಾವರಗಳ ಹಿಂಸೆಯನ್ನು ಬಿಟ್ಟುಕೊಟ್ಟ ಜೀವನ ಮಾಡುವಂಥ ಧನ್ಯ ಜೀವನ ಮುನಿ ಭಗವಂತರದ್ದು ಇದೆ. ಮತ್ತು ನನ್ನಲ್ಲೇ ಕೂಡ ಆ ಪ್ರಕಾರದ ಪರ್ಯಾಯಗತ ಯೋಗ್ಯತಾ ಇದೆ. ಆದರೆ ನನ್ನ ಉದ್ದೇಶದೊಳಗೆ ಏನಿದೆ? ಭೋಗ, ಶರೀರ, ಸಂಸಾರ. ನಾವಂತೂ ನಾನು ಮನುಷ್ಯ, ನಮಗೆ ದೇಹದ ಅನುಭವ ಸತತ ಇದೆ. ನಮಗೆ ಭೋಗದ ಭಾವ ಜಿನಮಂದಿರದೊಳಗೆ ಒಳ್ಳೆದಾಗ ಕೂಡ ಇದೆ. ಅದು ಬಿಟ್ಟು ಹೋಗೋ ಸಾಧ್ಯ ಇಲ್ಲ. ಯಾಕಂದ್ರೆ ಇದಕ್ಕೇಂದ್ರ ಕಾರಣ, ಸೈದ್ಧಾಂತಿಕ ಕಾರಣ ಇದೇನ ಅವಶ್ಯವಾಗಿದೆ. ಯಾವ ಪ್ರಕಾರ? ಪಂಚಮಹಾವ್ರತದ ನಿರತಿಚಾರ ಪರಿಪಾಲನೆ ಮಾಡುವಂಥ ದ್ರವಿಡಿಗಿ ಮಹಾಮುನಿಗೆ ಏನಾಗ್ತಿದೆ? ಘಾತಿ ಕರ್ಮರೂಪ ಪಾಪದ ಬಂಧ ಆಗ್ತಿದೆ. ಘಾತಿ ಕರ್ಮರೂಪ ಪಾಪದ, ಎಲ್ಲ ಪಾಪ ಪ್ರಕೃತಿನಾದವಳು ಪಾಪದ ಬಂಧ ಆಗ್ತಿದೆ. ಪಂಚಮಹಾವ್ರತದ ನಿರತಿಚಾರ ಪಾಲನೆ, ಸ್ವಲ್ಪ ಕೂಡ ಅತಿಚಾರ ಇಲ್ಲ.
ಧರ್ಮ ಬಹಳ ದೂರ ಇದೆ, ಬಹಳ ದೂರ. ಮತ್ತು ಧರ್ಮದಷ್ಟು ಸಮೀಪ ಯಾವುದೂ ಇಲ್ಲ. ನಮ್ಮ ಅಭಿಪ್ರಾಯ, ನಮ್ಮ ವಿಚಾರ, ನಮ್ಮ ಶ್ರದ್ಧೆ ಈಗೇನು ನಡೆದದ್ದೇ ಇದೆ, ಅಲ್ಲಿ ಧರ್ಮದ ದೂರ ದೂರದವರೆಗೆ ಕೂಡ ಗಂಧ ಬರೋ ಸಾಧ್ಯ. ವಸ್ತು ವಿವಕ್ಷಾದಿಂದ ನೋಡಿದರೆ ಧರ್ಮಿಯಾದಂಥ ಆತ್ಮ ಆ ಪರ್ಯಾಯದ ಹಿಂದೆ ಅದನ್ನು ಅಶುದ್ಧ ಪರ್ಯಾಯ. ನೋಡ್ರಿ, ಈ ಭೋಗ, ಈ ಸಂಸಾರ, ಈ ಉಪಭೋಗ, ಈ ಖ್ಯಾತಿಯ ಲಾಭ, ಇವು ಅನಂತ ಬಾರಿ ನಮ್ಮನ್ನು ವಂಚಿಸಿದವರೇ, ಮೋಸ ಮಾಡಿದವರೇ, ನಮ್ಮನ್ನು ವಂಚನೆ ಮಾಡಿದವೆ. ಆದರೂ ಮತ್ತು ನಾವು ಅದರ ಹಿಂದೆ ಹೊಂಟಿದವರು, ಅವೇ ರುಚಿಸ್ತಾ ಇದ್ದಾವೆ. ಆದರೆ ಒಂದು ದಿವಸ ನಿಕಟ ಭವಿಷ್ಯದೊಳಗೆ ಒಂದು ದಿವಸ ಅವು ನಮ್ಮನ್ನು ಏನು ಮಾಡ್ತವೆ? ದುರ್ಗತಿ ರೂಪದ ಅನಂತ ಸಂಸಾರ. ಅರೆ, ಗತಿಗಳಲ್ಲಿ ಯಾವುದೂ ಒಂದೂ ಸುಗತಿ ಯಾವುದು? 4 ಗತಿ ದುಃಖದಿಂದ ತುಂಬಿದ್ದಾವೆ. ಆ ದುರ್ಗತಿ ರೂಪದ ಸಂಸಾರದೊಳಗ ಅನಂತ ಕಾಲದವರೆಗೆ ಬೀಸಾಡಿ ಹೊರಟು ಹೋಗ್ತವ್ರೆ. ಸಮಯ ಇರುಗಳೊಳಗ ಎಚ್ಚರಾಗುವುದು ಅವಶ್ಯಕ ಇದೆ. ಧರ್ಮ ಮಾರ್ಗದೊಳಗ ಜೊತೆಗಾರರು ಯಾರೂ ಇರುವುದಿಲ್ಲ. ಬಂಧ ಮಾರ್ಗದೊಳಗ ನಿರಂತರ ಜೊತೆಗಾರರಿರ್ತಾರೆ. ಯಾರಿಲ್ಲ, ನಾ ಇದನ್ನು ನೀ ಕಾಳಜಿ ಮಾಡಬೇಡ ಅಂತಾರೆ. ಆದ್ರೆ ಎಲ್ಲವೂ ಛಲ ಇದೆ ಸಂಸಾರ. ಯಾವ ಜೀವ ಏಕಾಕಿಯಾಗಿ ಅಂತರ್ಮುಖತೆಯ ಅಭ್ಯಾಸದಿಂದ ಅಂತಃತತ್ವವನ್ನು ಕಂಡುಕೊಳ್ಳುವಂತಹ ಪುರುಷಾರ್ಥದೊಳಗ ತನ್ನ ಸಮಯವನ್ನು ವ್ಯತೀತ ಮಾಡ್ತಾನೋ ಆ ಜೀವನಿಗೆ ಸುಂದರವಾದಂಥ ಸುಖದ ಮಾರ್ಗ ಲಭಿಸ್ತಿದೆ. ವಿಶ್ವಾಸ ಮಾಡಬಹುದು, ಮಾಡದೇ ಇರಬಹುದು. ಅದಕ್ಕೆ ನಾವು ಸ್ವತಂತ್ರರಿಲ್ಲ. ಅನಾದಿ ಕಾಲದಿಂದ ಮಾಡಲಿಲ್ಲ. ಎಷ್ಟೋ ಬಾರಿ ನಮಗೆ ತಿಳಿಸಿಕೊಡುವಂಥ ಜ್ಞಾನಿ ಗುರುಗಳು ಸಿಕ್ಕಿದ್ದಿರಬಹುದು. ಅರೆ, ಅನಂತ ಪರಾವರ್ತನಗಳ ವ್ಯತೀತ ಆಗಿದಾವಂದ ಮೇಲೆ ಅನಂತ ಬಾರಿ ಸಿಕ್ಕಿದ್ದಾರೆ. ಆದರೆ ನಾವು ವಿಶ್ವಾಸ ಮಾಡಲಿಲ್ಲ. ನಾವು ಛಲಗಾರದ್ದನ್ನು ವಿಶ್ವಾಸರೇ. ಛಲಗಾರ ಶುಭಕರ್ಮದ ಉದಯ ಅಂತೂ ದೂರದಿಂದ ನಮ್ಮನ್ನು ಮೋಸ ಮಾಡ್ತಿದ್ದಾರೆ, ಹತ್ತಿರ ಬರೋದನ್ನೇ ಇಲ್ಲ. ಮತ್ತು ಈ ಶರೀರ, ಈ ಭೋಗದ ಭಾವ, ಭೋಗದೊಳಗೆ ಮನೋರ ಅನಿಸೋದ ಇದೇನಿದೆ ಎಲ್ಲ ವಂಚನೆ ಕೋರ. ಅಲ್ಲಿ ಸದಾ ಸುಖದಾಶ್ರೀ ಹೇಳಿದರು, ಪತ್ನಿ ಪುತ್ರರೆಂಬ ದರೋಡೆ ಕೋರರ ಸಮೂಹವು ಏಕತ್ರಿತವಾಗಿದೆ. ಅದರ ಅರ್ಥ ಆ ಪತ್ನಿ ಆ ಪುತ್ರ ಅಲ್ಲ, ಇವಳು ನನ್ನ ಪತ್ನಿ ಅನ್ನೋ ಭಾವ, ಇವ ನನ್ನ ಮಗ ಅನ್ನೋ ಭಾವ. ಅದು ದರೋಡೆಕೋರ ನನ್ನ ಜ್ಞಾನವನ್ನು ಲೂಟಿ ಮಾಡ್ತಾ ಇದೆ, ನನ್ನ ಸುಖವನ್ನು ಲೂಟಿ ಮಾಡ್ತಾ. ಅವರೆಲ್ಲದರೆ ದೂರ, ಭಿನ್ನ ದ್ರವ್ಯ ಭಿನ್ನ ಕ್ಷೇತ್ರದೊಳಗಿದ್ದಾರೆ. ಅವರೇನು ನಮಗೆ ಮಾಡೋ ಸಾಧ್ಯ? ನನ್ನ ಮೇಲೆ ಪ್ರೀತಿ ಮಾಡನಿ ಅಂಥೇಳಿ ಹೇಳಿದೆ ನಾ ಪುತ್ರ ಹುಟ್ಟಿದ ಮೇಲೆ? ಇಲ್ಲ, ಹೇಳೋದು ಸಾಧ್ಯ ಇಲ್ಲ. ಇವತ್ತು ತಾನಾಗಿನ ನನ್ನ ಮಗ ಹೀಗಾಗ್ಬೇಕು, ಹಾಗೆ ಆಗ್ಬೇಕು. ಆದ್ರೆ ಅವ ಹಾಗೆ ಆಗುವುದ್ರೊಳಗೆ ನೀನು ಹೇಗಾಗ್ತೀಯಪ್ಪ? ನಿನ್ನ ಮನುಷ್ಯ ಜೀವನ ಎಲ್ಲವೂ ಮಣ್ಣು ಪಾಲಾಗಿ ಹೋಗ್ತಿದೆ. ಅನೇಕಾಂತವಾಗಿ ಏತನಿಲ್ಲ ನನ್ನ ಮಗ ಹಾಗೆ ಆಗಬೇಕು.
ನಮ್ಮಲ್ಲಿ ಅಂದ್ರೆ ಭಾಷಾ ತಿಳಿತವ್ರಿ. ನಿಮಗೆಲ್ಲ ಸ್ವಲ್ಪ ಕೆಡಕನಿಸ್ತಿದೆ. ಏನು ಕೆಡಕನಿಸೋದಿಲ್ಲ. ಕೇಳಿ ಕೇಳಿ ಬೇಕಾದಷ್ಟು ರೂಢಿಯಾಗಿತ್ತು ನಮ್ಗೆ. ಬೇಕಾದಂಥ ಮಾತಾಡ ಏನೂ ಕೆಡಕನಿಸ. ಅರೆ ಈಗ ನವಜಾತ ಮಗ ಈ ಸಮಯದೊಳಗೆ ಹುಟ್ಟಿದ್ದಾನೆ. ಅವನ ಬಗ್ಗೆ ಏನೇನು ಕನಸು ಕಟ್ಟತೇವಲ್ಲ, ಅವ ಹಾಗೆ ಆಗಲಿಕ್ಕೆ 25-30 ವರ್ಷ ಹೋಗ್ತವೆ. ಅಷ್ಟು ವರ್ಷ ನಮ್ಮ ಜೀವನದೊಳಗನು ಬರೇ ಅವನನ್ನ ಹೊರಪದಾರ್ಥ. ಏನು ಹೇಳಿದ್ರು ಸ್ವಾಮೀಜಿ, ಕೊಳೆತ ನಾಯಿಯ ಶರೀರದೊಳಗಿಂದ ಹುಳುವಾಗಿರ್ತಾವಲ್ಲ, ಅಂಥದ್ದೊಂದು ಕ್ರಿಮಿ ಸತ್ತು ಹೋಗಿ ನಿನ್ನ ಉದರದಿಂದ ಮಗನಾಗಿ ಬಂದಿದ್ದಿರಬಹುದು. ಆಶ್ಚರ್ಯ ಏನಿಲ್ಲ ಅದರೊಳಗೆ. ತಿಪ್ಪೆ ಉಪ್ಪರಿಗೆ ಯಾವ ಪ್ರಕಾರ ಹೊರಗಡೆ ಆಗ್ತಾ ಇರ್ತಾವೆ, ಹಾಗೆ ಜೀವ ದೊರೆಯಿದ್ದ ಮನದೊಳಗೆ ಹೊಳೆಯುತ್ತಾನೆ. ಕೊಳೆತ ಶರೀರದೊಳಗಿನ ಕ್ರಿಮಿ ದೊರೆಯು ಅರಶಿಯ ಗರ್ಭದೊಳಗೆ ಬೆಳೀತಾನೆ ಬಂದ. ಇದು ಸಂಸಾರ ಇದೀರಿ. ಇದರೊಳಗೆ ಸ್ವಲ್ಪ ಮಾತ್ರ ಕೂಡ ಅಸತ್ಯತೆ ಇಲ್ಲ. ಆದರೆ ಇದನ್ನು ಅಂಶ ಮಾತ್ರ ಕೂಡ ಸತ್ಯ ಅಂಥೇಳಿ ನಾವು ಇದುವರೆಗೆ ನಂಬಲಿಲ್ಲ. ಅಂಶ ಮಾತ್ರ ಕೂಡ ನಂಬಲಿಲ್ಲ ಇದನ್ನು ಸತ್ಯ. ಅಲ್ಲಿದ್ರೆ ಘನ ಮಾಡ್ತೇವೆ, ಅಲ್ಲಿದ್ರೆ ಏಷ್ಟಿಕೆ ಪಟ್ಕೊಳ್ತೇವೆ. ನಮ್ಮ ಮನೆ ತೊಟ್ಟಲೊಳಗೆ ಬಂದ್ರೆ ಮುದ್ದು ಮಾಡ್ತೇವೆ. ಅದೇ ಜೀವರೇ ಬಸ್ ದೇಹವೆಂಬ ಬಟ್ಟೆ ಬದಲಾಗಿದೆ. ಹಾಗಾದರೆ ನಮ್ಮ ದೃಷ್ಟಿಯಲ್ಲಿದೆ ವಜ್ಜಯ ಮೂಢಾಹಿ ಪರಸ್ಥ. ಕೇವಲ ಪರ್ಯಾಯದ ಮೇಲೆ, ಕೇವಲ ಪರ್ಯಾಯದ ಮೇಲೆ, ಕೇವಲ ಪರ್ಯಾಯ. ದ್ರವ್ಯಂತೂ ಕಾಣುವುದಿಲ್ಲಲ್ಲ. ಅರೆ ನಿನ್ನ ದ್ರವ್ಯವನ್ನ ನೀನು ನಿನ್ನ ದ್ರವ್ಯ ಸಾಮರ್ಥ್ಯದಿಂದ ನೋಡಿದ್ದೇ ಆದರೆ ಏನು ಹೇಳ್ತೀವಿ ವಿಜಯಭಾಯಿ? ಸ್ವದ್ರವ್ಯವನ್ನ ನೀನು ನಿನ್ನ ದ್ರವ್ಯ ಸಾಮರ್ಥ್ಯದಿಂದ, ಪರ್ಯಾಯ ಸಾಮರ್ಥ್ಯದಿಂದ ಅಂತ ಹೇಳಲಿಲ್ಲ. ಅದಕ್ಕೆ ಇನ್ನೊಂದು ಸಲ ಎಚ್ಚರಿಸ್ತು. ನಿನ್ನ ದ್ರವ್ಯವನ್ನ ನೀನು ನಿನ್ನ ದ್ರವ್ಯ ಸಾಮರ್ಥ್ಯದಿಂದ ನೋಡಿದ್ದೇ ಆದ್ರೆ ವಿಶ್ವದೊಳಗೆ ಪರ್ಯಾಯದಿಂದ ಯುಕ್ತವಿರುವಂತಹ ಪ್ರತಿಯೊಂದು ದ್ರವ್ಯ ನಿನಗೆ ದ್ರವ್ಯ ರೂಪವಾಗಿ ಕಂಡು ಬರ್ತಿದೆ. ಪ್ರತಿಯೊಂದು ದ್ರವ್ಯ ರೂಪವಾಗಿ ಕಂಡು ಬರ್ತಿದೆ. ಅಂದ್ರೆ ಏನಾಗ್ತಿದೆ? ದ್ರವ್ಯ ರೂಪವಾಗಿ ಕಂಡು ಬರ್ತಿದೆ ಅಂದ್ರೆ ಏನಾಗ್ತಿದೆ ಗೊತ್ತಾ? ಯಾವ ದ್ರವ್ಯದಲ್ಲಿ ಯಾವುದೇ ವ್ಯಕ್ತ ಪರ್ಯಾಯದಿಂದ ಇವನಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಎಂಥ ಲಾಭ ಇದೆ ಅದ! ಎಂಥದ್ದ ಸಿದ್ಧ ಆದಂಥದ್ದು ಲಾಭ ಇದೆ, ಸಿದ್ಧ ಆಗುವಂಥದ್ದು ಲಾಭ ಇದೆ. ಟಿಕೆಟ್ ಸಿದ್ಧ ಆಗುವ ಸಲುವಾಗಿ ಟಿಕೆಟ್ ಬಂತ ಕೈಯೊಳಗೆ. ಇನ್ನೇನು ಸಿದ್ಧ ಆಗುವುದರಿಂದ ಯಾರು ತಡೆಯೋ ಸಾಧ್ಯ ಇಲ್ಲ. ಯಾವ ಕರ್ಮ ಇಲ್ಲ, ಯಾವ ಕ್ಷೇತ್ರ ಇಲ್ಲ, ಯಾವ ಕಾಲ ಇಲ್ಲ, ಆ ಕಾರ್ಯ ಮಾಡೋದು ಬಿಟ್ಟ ಅಲ್ಲಿ ಮನೆ ಕಟ್ಸನು, ಎಲ್ಲಿ ಸೈಟ್ ತಗೊಂಡು, ಎಲ್ಲಿ ಗಾಡಿ ತಗೊಂಡು, ಆ ಕಾರ್ಯದಲ್ಲಿ ಎಷ್ಟು ಜೀವನ ಕಳೆದು ಹೋಗಿದೆ. ಈ ಬೌದ್ಧ ಕೂಡ ಎಷ್ಟು ಜೀವನ ಕಳೀತು. ಎಷ್ಟು ಜೀವನ ಅಂದ್ರೆ ಇಷ್ಟು ವರ್ಷ ಅಂತ ಹೇಳೋದಿಲ್ರಿ, ಒಂದೊಂದು ಸಮಯದ ಜೀವನ. ಹೇಳಿತ್ತಲ್ಲ ಇಲ್ಲ ಏನ, ಒಂದು ಸಮಯದ ಮನುಷ್ಯ ಜೀವನಕ್ಕ ಮನುಷ್ಯ ರೂಪದ ಆಯುವಿನ ನಿಷೇಕಗಳು ಬಹಳ ಇದೆ. ಒಂದು ನಿಷೇಕದಿಂದ ಆಗುವುದಿಲ್ಲ. ಜೀವನಿಗೆ ಒಂದು ಮನುಷ್ಯ ಆಯುವಿನ ನಿಷೇಕದಿಂದ ಒಂದು ಸಮಯ ಮನುಷ್ಯ ಜೀವನ ಸಿಕ್ಕೋದು. ಯಾವುದೂ ಇದಿಲ್ರಿ ನಮಗ, ಏನಿಲ್ಲ, ಭಯ ಇಲ್ಲ. ಯಾವುದರದ್ದು ಯಾವುದಕ್ಕೂ ನಾವು ಆಳದಲ್ಲಿ ಇಳಿತಾ ಇಲ್ಲ. ಮೇಲೆ 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 ಓದಿದ್ದಾಯ್ತು, ಕೇಳಿದ್ದಾಯ್ತು, ಹೇಳಿದ್ದಾಯ್ತು, ಹಾಡಿದ್ದಾಯ್ತು, ಕುಣಿದದ್ದಾಯ್ತು, ಮತ್ತೆ ಮತ್ತೆ ಯಥಾ ಪ್ರಕಾರ ಸಂಸಾರನ ಇದೆ.
ಏನು ಹೇಳ್ತಾ ಇದ್ದಾರೆ, ಏನಾದರೂ ಒಂದು ಸ್ವಲ್ಪ ಲಕ್ಷ್ಯದೊಳಗೆ ಬರ್ತಿದೆ ಅನ್ನೋ ಪ್ರಯತ್ನ ಮಾಡಿದ್ರೆ, ನಿವೃತ್ತಿ ತಗೊಂಡ ಒಂದು ದಿವಸದ ಸಲುವಾಗಿ ಪ್ರಭುವಿನ ಆಸ್ಥಾನದೊಳಗೆ ಬಂದಿದ್ದೇವೆ, ಅವನ ನಿಲಯದೊಳಗೆ ಸ್ಥಾನ ಪಡೆದಿದ್ದೇವೆ. ಆದರೆ ಇರುವೆ ಕ್ರಿಮಿ ಓಡಾಡ್ತಾವ, ಹಾಗೆ ಅಲ್ಲ. ನಾವು ಇಲ್ಲಿ ಬಂದಿರೋದ ಹಾಗೆ ಬಂದಿದ್ದೇವೆ. ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೇವೆ? ಅವರು ಹೇಳಿರುವಂಥ ನನ್ನ ಸುಖದ ಮಾರ್ಗವನ್ನು ನಾನು ಕಂಡುಕೊಳ್ಳುವ ಸಲುವಾಗಿ. ಉದ್ದೇಶ ಏನ್ರೆ? ಏನು ಉದ್ದೇಶ ಇದೆ? ಉದ್ದೇಶ ಇರಲಿಲ್ಲ ಅಂತಂದ್ರೆ ಅರೆ ಏನೂ ಉಪಯೋಗ ಆಗುವುದಿಲ್ಲ. ಉಪಯೋಗ ಏನಾಗುವುದಿಲ್ಲ ಅಂದ್ರೆ ಏನ? ಕರ್ಮ ತಂತು, ಕರ್ಮ ತಗೊಂಡು ಬಂತು. ಕರ್ಮವೇ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂತು. ಕರ್ಮವೇ ನಾವು ಕರ್ಮಾಧೀನನಾಗಿ ಇಲ್ಲಿ ಬಂದ ನಂತರವೇ ಇಂಥ ಪವಿತ್ರ ಸ್ಥಾನದೊಳಗೆ ಕುಳಿತ ನಂತರ ಇಂಥ ಪವಿತ್ರ ಕೃತಿಯ ಎದುರಿಗೆ ಇರೋ ವೇಳೆದೊಳಗ ನಮ್ಮ ಭಾವದೊಳಗೆ ನಮ್ಮ ಮಲಿನತೆ ತಾನಾಗೇ ಕಳಚಿ ಹೋಗುವಂಥ ಉತ್ಕೃಷ್ಟವಾದಂಥ ವಿರಕ್ತಿ ಅಂದರೆ ಅಥವಾ ನಿವೃತ್ತಿ ಅಂದರೆ ನಮ್ಮಲ್ಲೇ ಬೇಕು. ಏನು ಹೇಳಿದರು? ನಿಶ್ಚಯದಿಂದ ಈ ದೇಶವ್ರತಿ ಶ್ರಾವಕರಿಗೆ, ಈ ದೇಶವ್ರತಿ ಶ್ರಾವಕರಿಗೆ ನಮ್ಮದೇನಲ್ಲಿ ಪ್ರವೇಶ ಇಲ್ಲ. ನಾವು ಸುಮ್ಮನೆ ಪ್ರೇಕ್ಷಕರೇ, ನೋಡೋದು ಕೇಳೋದು. ಸಮಯ ಸಾರದೊಳಗೆ ಅದಾರಲ್ಲ ಪ್ರೇಕ್ಷಕರು, ಎಷ್ಟು ಅದಾರ್ರೆ? ಮೊದಲನೇ ಅಧ್ಯಾಯ ಪೂರ್ವ ರಂಗದೊಳಗ ಪೂರ್ಣ ಆಗ್ತಾ ಇದ್ದ ಹಾಗೆ ಏನು ಹೇಳ್ರೆ, ಒಬ್ಬ ಸಮ್ಯಕ್ ದೃಷ್ಟಿ, ಮಿಥ್ಯಾದೃಷ್ಟಿಗಳ ಸಮೂಹನೂ ಇದೆ ಅಂತ ಹೇಳಿ. ಆದ್ರೆ ಆ ನಾಟಕ ನೋಡ್ಬೇಕಾದ್ರೆ ಒಬ್ಬ ಸಮ್ಯಕ್ ದೃಷ್ಟಿ ಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಈ ದೇಶವ್ರತಿ ಶ್ರಾವಕರಿಗೆ ಅವರ ದೃಷ್ಟಿ ಎಲ್ಲಿದೆ? ಎಲ್ಲಿದೆ? ಆ ಶ್ರಾವಕರ ಮೇಲೆ. ಶ್ರಾವಕರ ಮೇಲಿದೆಯೇನ? ಅವರಲ್ಲೇ ಬರಬೇಕಾದಂಥ ಮುನಿ ಯಾವುದ ಅವಸ್ಥೆ ಅಲ್ಲಿಂದ ಉದ್ಭವ ಆಗೋದಿದೆಯಲ್ಲ, ಅದನ್ನ ಪ್ರೇರಣೆ ನೀಡ್ತಾ ಇದ್ದಾರೆ. ಅದನ್ನ ಏನು ಮಾಡ್ತಾ ಇದ್ದಾರೆ? ಉತ್ಸ್ಫೂರ್ತಗೊಳಿಸ್ತಾ ಇದ್ದಾರೆ. ಯಾವುದನ್ನ? ಒಳಗಿದೆ, ಅದು ಒಳಗಿದೆ, ಬಹಳ ಒಳಗಿಲ್ಲ, ಬಹಳ ಒಳಗಿಲ್ಲ. ತೆಳುವಾದ ಒಂದು ಪರದೆ ಇದೆ, ತೆಳುವಾದ ಒಂದು ಪರದೆ. ಯಾವುದದ? ಪ್ರತ್ಯಾಖ್ಯಾನಾವರಣದ್ದು ಪೂರ ಇಲ್ಲ, ಅತ್ಯಂತ ತೆಳುವಾದದ್ದು ಇದೆ. ಅದನ್ನು ಸರಿಸಿಬಿಟ್ರೆ ಏನಾದರೂ ಅವರ ಮುನಿ ಆಗ್ತಾರೆ. ಮುನಿ ಅಂದ್ರೆ ಏನು? ಮುನಿ ಅಂದ್ರೆ ಏನು? ಸಂಚರಿಸುವ ಶೈಲ. ಮುನಿ ಅಂದ್ರೆ ಏನು? ಬಸ್ತಿ ಕಟ್ಟೋದ, ಮಾನಸ್ತಂಭ ಕಟ್ಟೋದ, ಸಮಾಜದ ಜಗಳ ತೀರಿಸೋದ, ಅದ ಮುನಿ. ಮುನಿ ಅಂದ್ರೆ ಏನು? ಸಂಚರಿಸುವ ಶೈಲ. ನನ್ನ ಗುರು ಯಾಗದ ರತ್ನಾಕರ್ ಅವರಿಗೆ ಹೇಳ್ತಾನೆ, ಶ್ರುತಮಂ ನೋಳ್ಪ ತದರ್ಥಮಂ ತಿಳಿವ ತನ್ಮಾರ್ಗದಗಳು ಕೋಪ. ಶ್ರುತಮಂ ನೋಳ್ಪ ಎಲ್ಲಿ ತಂದವ? ಎಲ್ಲದಕ್ಕೂ ಆಧಾರ ಕುಂದು ದೇವರೇ. ಅವರೇನು ಹೇಳಿದ್ರು? ಏನು ಹೇಳಿದ್ರು? ಆಗಮ ಚಕ್ಕು ಸಾಕು. ಇವೇನು ಹೇಳಿದ್ರು? ನನ್ನ ಗುರು ಹೇಗಿದ್ದಾರೆ? ಶ್ರುತಮಂ ನೋಳ್ಪ ತದರ್ಥಮಂ ತಿಳಿವ. ಶ್ರುತದ ಅರ್ಥ ಯಾವುದು? ಶುದ್ಧಾತ್ಮ. ಶ್ರುತದ ಅರ್ಥ ಸಪ್ತ ತತ್ವವಲ್ಲ, ಶ್ರುತದ ಅರ್ಥ ಆರ್ದ್ರವಲ್ಲ, ಶ್ರುತದ ಅರ್ಥ ನಿಜ. ತದರ್ಥಮಂ ತಿಳಿವ. ಮುಂದೆ ತನ್ಮಾರ್ಗದೋಳ್ ಹೋಗ. ಅವು ಯಾಗದ ಇಂದಿನ ಗುರು, ಇಂದಿನ ಮುನಿ, ನಾಳಿನ ಶಿವ. ಇಂದು ಮುನಿ ಅದನು, ನಾಳೆ ಶಿವ. ಶಿವ ಅರ್ಥಾತ್ ಶುದ್ಧ. ಸಂಚರಿಸುವ. ಇಲ್ಲಿ ಉಪದೇಶ ಯಾರಿಗೆ ಕೊಡ್ತಾ ಇದ್ದಾರೆ? ಅಮೃತ ಚಂದ್ರಾಚಾರ್ಯ ದೇವ ಯಾರಿಗೆ ಕೊಡ್ತಾ ಇದ್ದಾರೆ? ಇಲ್ಲಿನ ಹೇಳಿದ್ದಿತ್ತು. ಇಲ್ಲಿ 2 ಬಾರಿ ಆಯ್ತ್ರಿ, ಅಲ್ಲಿ 1 ಬಾರಿ ಆಯ್ತು ಅಲ್ಲ? ಇಲ್ಲಿ 2 ಬಾರಿ ಆಯ್ತು.
ಮೊದಲಿನ ಬಾರಿ ಹೇಳಿರ್ತಾರೆ. ಏನು ಹೇಳಿತ್ತು? ಇದನ್ನೆಲ್ಲ ಮಾಡಿ ಬಂದಿದ್ದೇನೆ. ಅಮೃತ ಚಂದ್ರಾಚಾರ್ಯ ಒಂದ್ಸಲ ನೋಡ್ತಾರೆ. ದೌಲತರಾಮರು ಅದನ್ನೇ ಹೇಳಿದ್ರು. ಏನ ಒಂದ್ಸಲ ನೋಡಿದ, ಎಲ್ಲಿಂದ ಬಂದಿರಲ್ಲ, ನಿಗೋದದಿಂದ. ಎಲ್ಲ ಜ್ಞಾನಿಗಳ ಮುಂದೆ ಹೋಗ್ಬೇಕಾದ್ರೆ ಒಂದ್ಸಲ ಹಿಂದೆ ದೃಷ್ಟಿ ಹಾಕೋದು ಅವಶ್ಯಕ ಇದೆ ಅಂಥೇಳಿ ಬುಟ್ಟಿಯಲ್ಲೇನಿದೆ ಬಾಳಲಿ ಗಳಿಸಿದೆ ಮೆಲ್ಲನೆ ಮರೆಯದೆ ನೋಡೋಣ. ಯಾರು ಇಲ್ಲದೆ ಇರೋ ವೇಳೆಗಳೊಳಗೆ ನೋಡು, ಮೆಲ್ಲನೆ ಒಂದಿಷ್ಟು ತೆಗೆದು ಏನು ಸುಂದರವಾದಂಥ ಪುಷ್ಪದ ಮಾಲೆ ಇದೆಯೋ ಅಥವಾ ವಿಷ ಸರ್ಪ ಇದೆ, ಬುಟ್ಟಿಯೊಳಗೆ ಏನಿದೆ, ಏನು ಬಂದು ಕೂತ್ಕೊಂಡಿದೆ, ನಿನ್ನನ್ನ ನಾಶ ಮಾಡುವಂಥ ಅನಂತ ಸಂಸಾರದೊಳಗೆ ಮುಳುಗಿಸುವಂಥ. ಅರೆ ಸ್ವಾಮೀಜಿ ಎಷ್ಟು ಬಾರಿ ಹೇಳಿದರು, ಈ ವಿಷ ಸರ್ಪದಕ್ಕಿಂತ ಮಿಥ್ಯಾ ಗುರು ಎಷ್ಟು ಭಯಾನಕ. ಈ ವಿಷ ಸರ್ಪದಿಂದ ಒಂದು ಸಲ ಮರಣ ಆಗ್ತದೆ. ಆದ್ರೆ ಇಲ್ಲಿ ಬುಟ್ಟಿಯಲ್ಲಿ ಏನಿದೆ, ಒಂದು ವೇಳೆ ಅಂತಹ ಸರ್ಪಿತ್ತು ಅಂತಂದ್ರೆ ನಿನ್ನನ್ನು ಎಷ್ಟು ಅವದವರೆಗೆ ಅದ ನಾಶ ಮಾಡೋದು, ಅರ್ಥಾತ್ ಕೆಳಗೆ ಹಾಕೋದು, ನಿನ್ನ ಸರ್ವಸ್ವವನ್ನ ಇಲ್ಲದಾಗಿಸುತ್ತೆ. ಅಮೃತ ಚಂದ್ರಾಚಾರ್ಯ ದೇವ ಶ್ರಾವಕನಿಗೆ ಹೇಳಲಿಲ್ಲ, ಆದರೆ ಶ್ರಾವಕನಿಗೆ ಹೇಳುವ ನೆಪದೊಳಗ ಅಂಥ ಶ್ರಾವಕ ಅವಸ್ಥೆಯನ್ನ ಉಲ್ಲಂಘನೆ ಮಾಡಿ ದಾಂಟೆ ಬಂದಿರುವಂಥ ನಾನು ಈಗ ಮತ್ತೆ ಪುನಃ ವ್ರತದಲ್ಲೇ ಆಸಕ್ತಾಗಿ ಉಳಿಯೋದು, ಏನು ಆತ್ಮನಲ್ಲಿ ಸ್ಥಿರ ಆಗುವುದು. ಇದನ್ನ ಅವರು ಹೇಳಿದರು. ಆದರೆ ವ್ಯವಹಾರದಿಂದ ಹಾಗೆ ಕಾಣಿಸ್ತಾ ಇದೆಯಲ್ಲ, ಹೇಗೆ ಈ ಯಾವ ದೇಶವ್ರತಿ ಶ್ರಾವಕರು ಇದ್ದಾರೆ, ಇವರ ಸಾಮಾಯಿಕ ಮತ್ತು ಪ್ರೋಷಧೋಪವಾಸದಂಥ ಗುಣವ್ರತಗಳ ಅಂಗೀಕಾರ ಮಾಡಿ, ಶಿಕ್ಷಾವ್ರತಗಳ ಅಂಗೀಕಾರ ಮಾಡಿ ಕೂಡ ಇನ್ನೂ ಭೋಗ ಮತ್ತು ಉಪಭೋಗದ ಉದ್ದೇಶ ಹೇತು ಮಿಥ್ಯಾತ್ವದ ತ್ಯಾಗ ಆಗುವ ಸಲುವಾಗಿ ನಿಗೋಧದ ಅವಲೋಕನ ಅವಶ್ಯಕ ಇದೆ. ದೇಶವ್ರತ ಅವೃತ್ತಿಯ ತ್ಯಾಗ ಆಗುವ ಸಲುವಾಗಿ ಮಿಥ್ಯಾತ್ವ ಅವಸ್ಥೆಯ ಅವಲೋಕನೆ ಅವಶ್ಯಕ ಇದೆ. ಚತುರ್ಗತಿಗಳಲ್ಲಿ ಯಾವ ಕಾರಣದಿಂದ ಅವೃತ್ತಿ ಇದ್ದವು ದೇಶವ್ರತಿ ಆದ ಅಂತಂದ್ರೆ, ಅವೃತ್ತಿ ಇರುವೆಳದೊಳಗೆ ಯಾವ ರೀತಿ ನಾನು ಕಷ್ಟಪಟ್ಟ ಈ ಸ್ಥಾನಕ್ಕೆ ಬಂದಿದೆ. ಪ್ರಯತ್ನ ಇಲ್ಲದ ಯಾವುದೂ ಆಗೋದಿಲ್ರಿ, ತಾನಾಗೇ ಯಾವುದೂ ಆಗೋದಿಲ್ಲ. ತಾನಾಗೇ ಆಗ್ತಿದೆ. ಏನ ದೇವ ಭವಕ್ಕೆ ಹೋಗೋದು, ದೇವಗತಿಗೆ ಹೋಗೋದು ತಾನಾಗೇ ಆಗ್ತಿದೆ ಏನೇನು. ಅರೆ ಅಶುಭವನ್ನು ಬಿಡೋದ, ಶುಭವನ್ನು ಮಾಡೋದ, ಇದೇನು ಹೊಸದಿಲ್ಲಲ್ಲ ಜೀವನಿಗೆ. ನಿಗೋಧದೊಳಗೂ ಕೂಡ ಶುಭ 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 ಶುಭ, ಅಂತರ್ಮುಹೂರ್ತಕ್ಕಿಂತ ಅಧಿಕ ಸಮಯ ಅಶುಭ ಉಪಯೋಗ ಯಾವುದೇ ಸ್ಥಾನದೊಳಗೆ ಯಾವುದೇ ಜೀವನಿಂದ ಆಗುವುದಿಲ್ಲ. ತಾನಾಗೆ ಯಾವುದಾಗ್ತಿದೆ, ಸ್ವರ್ಗಕ್ಕೆ ಹೋಗೋದಾಗ್ತಿದೆ, ತಾನಾಗೆ ಏನಾಗ್ತಿದೆ, ಮನುಷ್ಯ ಆಗೋದಾಗ್ತಿದೆ. ಆದರೆ ತಾನಾಗೆ ಆಗೋದಿಲ್ಲ ಸಮ್ಯಕ್ ದರ್ಶನದ ಪ್ರಾಪ್ತಿ, ತಾನಾಗೆ ಆಗೋದಿಲ್ಲ ಎರಡನೇದ್ದು ಯಾವುದರ ಅಪ್ರತ್ಯಾಖ್ಯಾನಾವರಣ ಕಷಾಯಿ ಚೌಕಡಿಯನ್ನ ಕತ್ತರಿಸಿ ಹಾಕಿದ ನಂತರ ಶ್ರಾವಕ. ಆ ಎರಡನೇ ಕಷಾಯ ಚೌಕಡಿ ಹೋದ ನಂತರ ಯಾವ ಪ್ರಕಾರ ಶ್ರಾವಕಾದ, ಅದೇ ಪ್ರಕಾರ 3 ಕಷಾಯ ಚೌಕಡಿಗಳ ಅಭಾವ ಆದ ಮೇಲೆ ನೀವು ಮುನಿಯಾಗ. ಅದರ ನಂತರ ಕೂಡ ಸಂಜ್ವಲನವನ್ನೂ ಕತ್ತರಿಸಬೇಕಾಗ್ತಿದೆ. ಅದರ ವಿನಃ ನೀವು ಅರ್ಹಂತ ಆಗುತ್ತಿಲ್ಲ. ಅದರ ನಂತರ ಮುಗಿತು ಇಲ್ಲ, ಅಘಾತಿ ಕರ್ಮಗಳನ್ನೂ ನಾಶ ಮಾಡಬೇಕಾಗ್ತದೆ, ಅರ್ಥಾತ್ ಯೋಗ ನಿರೋಧ ಮಾಡಬೇಕಾಗ್ತದೆ. ಅವಾಗ ಇವು ಕೃತಕೃತ್ಯ ಸಿದ್ಧ ಮಾಡುವುದರದ ಆರಂಭ ಆಯ್ತರೆ. ಎಲ್ಲಿ ಸಮ್ಯಕ್ ದರ್ಶನ ಅಂದ್ರೆ ಇಲ್ಲಿಯವರೆಗೆ ಏನು ಮಾಡೇ ಇಲ್ಲ. ಯಾವ ಪ್ರಕಾರ ಚಕ್ರ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಸುತ್ತತಾನೇ ಇರ್ತಿದೆ.
ಎಷ್ಟೋ ಜೀವಗಳ ಆ ಚಕ್ರದಿಂದ ಉರುಳಿ ಬೀಳ್ತವೆ, ಮತ್ತು ಕಷ್ಟಪಟ್ಟ ಆ ಚಕ್ರವನ್ನು ಹತ್ತಿ ಬರ್ತವೆ. ಉರುಳಿ ಬೀಳೋದರ್ಥಾತ್ ನಿಗೋದದೊಳಗೆ ಬಿದ್ದು ಬೀಳೋದು, ಮತ್ತು ಹತ್ತಿ ಬರೋದರ್ಥಾತ್ ಏಕೇಂದ್ರಿಯವನ್ನು ತ್ಯಾಗ ಮಾಡಿ ಪಂಚಸ್ಥಾವರ ಮತ್ತು ತ್ರಸಾವಸ್ಥೆಗಳಲ್ಲಿ ಬರೋದು. ಅಲ್ಲಿಂದ ಕೂಡ ನೋಡ್ರಿ, ಯಾವ ತ್ರಸಾವಸ್ಥೆಯೊಳಗೂ ಕೂಡ ವಿಕಲತ್ರಯ, ವಿಕಲತ್ರಯದಿಂದ ಪಂಚೇಂದ್ರಿಯ, ಪಂಚೇಂದ್ರಿಯದಿಂದ ಸಂಜ್ಞಿ ಪಂಚೇಂದ್ರಿಯ, ಸಂಜ್ಞಿ ಪಂಚೇಂದ್ರಿಯ ಕೂಡ ಪರ್ಯಾಪ್ತ ಮನುಷ್ಯ ಆಗೋದ. ಇವೆಲ್ಲ ಹೇಳಿದರೆ ಆದರೆ ಇವೆಲ್ಲ ಆಗಿದಾವೆ. ಇವು ಕಷ್ಟ ಅಂತೇಳಿ ಹೇಳಿದರಲ್ಲ, ಇದರ ಸಲುವಾಗಿ ಏನಾದರೂ ಮಾಡಿದಾನೆ ಹೀಗ ಅರ್ಥ ಅಲ್ಲ. ತಿಳಿತೇನ್ರಿ? ಕಷ್ಟ ಅಂಥೇಳಿ ಹೇಳಿದ್ರು, ಅದರ ಅರ್ಥ ಅದರ ಸಲುವಾಗಿ ಅವನು ಏನ್ರ ಮಾಡಿದನೋ ಹೀಗೆ ಅರ್ಥ ಅಲ್ಲ. ಆದ್ರೆ ಅಲ್ಲಿಂದ ಅಲ್ಲಿ ಬರೋದು ನೈಸರ್ಗಿಕವಾಗಿನ ಕಷ್ಟ ಇದೆ ಅಂದ್ರೆ ಬರೋ ಸಾಧ್ಯ ಇಲ್ಲ ಅನ್ನೋ ಮಾತು ಹೇಳಿದ್ರೆ, ಕಷ್ಟದ ಅರ್ಥ ಅವೇನ್ರೆ ಮಾಡಿದನೋ ಹೀಗಲ್ಲ. ಈ ಪಾಯಿಂಟ್ ಮೇಲೆ ವಿಚಾರ ಮಾಡಿದ್ರೆ ಅವೇನ್ರೆ ಮಾಡಿದಾನೆ ಅಂಥೇಳಿ ವಿಕಲತ್ರಯದಿಂದ ಪಂಚೇಂದ್ರಿಯಾದ ಹೀಗ ಅರ್ಥ ಇಲ್ಲ. ಹೀಗ ಅರ್ಥ ಸರ್ವಥಾ ಇಲ್ಲ. ಹಾಗಾದರೆ ಏನು? ಅಲ್ಲಿಂದ ಅಲ್ಲಿ ಬರೋದನ್ನ ಸಾಧ್ಯ ಇಲ್ಲ. ಅಂಥದ್ದು ಈ ಸಂಸಾರ ಇದೆ, ಅಂಥದ್ದಿದೆ ಈ ಸಂಸಾರ. ಆದ್ರೆ ಬಂದಿದ ಅಂದ್ರೆ ಎಷ್ಟು ಮಹತ್ವದ ಮಾತಿದೆ. ಎಲ್ಲಿಂದ? ನಿಗೋಧದಿಂದ ಪಂಚಸ್ಥಾವರದೊಳಗೆ ಬಂದ. ಅರೆ ಮೋಕ್ಷ ಮಾರ್ಗ ಪ್ರಕಾಶಕ್ಕೆ ಓದೋದಂತೆ ಹೇಳಿದೆ, ಓದಿದ್ದೀರಾ, ಮುಗಿಸಿದ್ದೀರಾ, ಅಥವಾ ಇನ್ನೂ ಓದ್ತಾ ಇದ್ದೀರಾ? ಇರಲಿ. ಏನು ಹೇಳಿತು? ಪಂಚಸ್ಥಾವರದೊಳಗೆ ಇರುವ ಕಾಲ ಎಷ್ಟ? ಬಹಳ ನಿಜವಾಗಿ ಎಂದೂ ಮರಿಬಾರ್ದು. ಅಸಂಖ್ಯಾತ ಪುದ್ಗಲ ಪರಾವರ್ತನ. ಒಂದು ಪುದ್ಗಲ ಪರಾವರ್ತನದಲ್ಲಿ ಏನು ಮಿಥುನ್ ಭಾಯಿ? ಒಂದು ಪುದ್ಗಲ ಪರಾವರ್ತನದ ಅನಂತದೊಳಗಿನ ಒಂದು ಭಾಗದೊಳಗೆ ಅನಂತ ಸಾಗರಗಳೇ ಇವೆ. ಇದು ನಮ್ಮ ಬುದ್ಧಿಯೊಳಗೆ ಸತತ ತಾಜಾ ಇಲ್ದಿದ್ರೆ ನಾವು ಅಲ್ಲಿ ಹೋಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲರಿ. ನಮಗೆ ಶಬ್ದ ಪರಿಚಿತ ಆಗಿದ್ದಾವೆ, ಗೊತ್ತಾಗಿ ಬಿಟ್ಟಿದ್ದೇವೆ. ಆದ್ರೆ ಆ ಶಬ್ದದ ಭಾವ ಏನಿದೆ, ಅಲ್ಲಿಂದ ಅಲ್ಲಿ ಬರೋದು ಕಠಿಣ ಅಂಥೇಳಿ ಹೇಳಿದ್ರೆ, ಜೀವ ಏನು ಮಾಡಿದಲ್ಲಿ? ಏನು ಮಾಡೋ ಮಾತಿಲ್ಲ, ತಾನಾಗೆ ಬಂದ. ಆದ್ರೂ ಕೂಡ ಅದು ಬರುವ ಮಾತನ ಕಷ್ಟ ಅಂದ್ರೆ ಅವೇನ್ರೆ ಮಾಡಿದ ಹೀಗ ಅರ್ಥ ಸರ್ವಥಾ ಮಾಡಿಕೊಳ್ಳೋದಿಲ್ಲ, ಬರೋ ಸಾಧ್ಯ ಇಲ್ಲ. ಆದ್ರೆ ಬಂದ ಮರ್ಮ ಭಾವ ತಿಳ್ಕೊಳ್ರಿ, ಬರೋ ಸಾಧ್ಯನೇ ಇಲ್ಲ, ಆದ್ರೆ ಬಂದ. ಅಲ್ಲಿಂದ ತ್ರಸಕ್ಕೆ ಏರೋದು ಸಾಧ್ಯನೇ ಇಲ್ಲ, ಆದ್ರೆ ಬಂದ. ಏನು ಪ್ರಯತ್ನ ಮಾಡಿ ಎಳ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಬಂದೇನ? ಇಲ್ಲ. ಹಿಡ್ಕೊಳ್ಳಿಕ್ಕೆ ಏನಿರಲಿಲ್ಲ, ಹಿಡ್ಕೊಳ್ಳುವಂಥ ಜ್ಞಾನ ಇರಲಿಲ್ಲ, ವಿವೇಕ ಇರಲಿಲ್ಲ. ಬಂದ. ಯಾಕೆ ಬಂದ? ಕಣ್ಣು ತೆರೆದು ಬರಲಿಲ್ಲ, ಇದ್ದಕ್ಕಿದ್ದ ಹಾಗೆ ಬಂದ. ಲಾಟದೊಳಗೆ ಬಂದರೆ ದೃಷ್ಟಾಂತ ಕೊಟ್ಟರಲ್ಲ, ತೋಡರಮಲ್ಲರ ಏನು ಕೊಟ್ಟರು? ದೊಡ್ಡದಾದ ಬಾನಲಿಯೊಳಗ ಕಡಲೆಯನ್ನು ಹುರಿತಾ ಇರುವೆಳದೊಳಗ 1-2 ಕಡಲೆ. ಅವೇನು ಪ್ರಯತ್ನ ಮಾಡಿದ್ರೆ? ಅಗ್ನಿ ಅಂದ್ರೆ ಸಹಾಯ ಮಾಡಿದ್ರೆ, ಆ ಬಾನಲೆ ಅಂದ್ರೆ ಸಹಾಯ ಮಾಡಿದ್ರೆ? ಅರೆ ಒಮ್ಮೆ ಗಂಭೀರವಾಗಿ ಯೋಚನೆ ಮಾಡೋದು ಅವಶ್ಯಕ ಇದೆ. ಭವ ಸಮುದ್ರವನ್ನು ದಾಟುವಂಥ ಉಪಾಯ ಕೈಗೆ ಬರಬೇಕಾಯ್ತು ಅಂತಂದ್ರೆ, ಉಪಾಯ ಸಮ್ಯಕ್ ದರ್ಶನ ಇದೆ, ಆತ್ಮಾನುಭೂತಿ ಇದೆ. ಅದರ ಹಸ್ತಗತ ಆಗಬೇಕಾಯ್ತು ಅಂತಂದ್ರೆ ದೀರ್ಘ ವಿಚಾರ. ಗರ್ಭಿತ ಶುದ್ಧಿ ಮಾತು ಬಂದದ್ದಿತ್ತು. ಅಧ್ಯಾತ್ಮ ಸಂದೇಶದೊಳಗೆ ಪರಮಾರ್ಥ ವಚನಿಕೆಯೊಳಗೆ ಗರ್ಭಿತ ಶುದ್ಧಿ. ಅರೆ ಇಲ್ಲಿಯವರೆಗೆ ಬಂದಿದ್ದಾನ, ಅಭಿಪ್ರಾಯ ಏನಿದೆ? ಬನಾರಸಿ ದಾಸರದಾಗಲಿ ಅಥವಾ ವ್ಯಾಖ್ಯಾನಕಾರದಾಗಲಿ ಅಭಿಪ್ರಾಯ ಏನಿದೆ?
ಇಲ್ಲಿಯವರೆಗೆ ಬಂದಿದನೂ ಅದು ಸಾಮಾನ್ಯ ಮಾತಲ್ಲ, ಬಂದಿದೆಯಪ್ಪ ಸಾಮಾನ್ಯ ಮಾತಲ್ಲ. ಆದರೆ ಈಗ ಶುದ್ಧಿ ಪ್ರಕಟ ಮಾಡಿಕೊಳ್ಳುವಂಥ ಅವಸರ ಪ್ರಾಪ್ತ ಆಗಿದೆ. ಈ ಶುದ್ಧಿ ಪ್ರಾಪ್ತ ಮಾಡ್ಕೊಂಡಿ ಅಂತಂದ್ರೆ ಅದು ಬಂದಿರೋದೆಲ್ಲ ಸಾರ್ಥಕ. ಗರ್ಭಿತ ಶುದ್ಧಿ ಅಂದ್ರೆ ಇಲ್ಲಿ ಬರೋ ಸಲುವಾಗಿ ಅಥವಾ ಸಮ್ಯಕ್ ದರ್ಶನ ಆಗುವ ಸಲುವಾಗಿ ಅಲ್ಲೇನ್ರೆ ಕಾರ್ಯ ಮಾಡಿದ ಈಗ ಅರ್ಥ ಅಲ್ಲ, ಅನ್ಯಥಾ ಅರ್ಥ ಮಾಡಬಾರ್ದರೆ. ಏನಿದೆ ಇಲ್ಲಿಯವರೆಗೆ ಬಂದಿದೆ, ಹೋದ ಮೇಲೆ ಎಲ್ಲಿ ಹೋಗೋದಂತ ಹೇಳಿ ಗೊತ್ತಿದೆ. ಅಲ್ಲಿಂದ ಎಲ್ಲಿ, ಅಲ್ಲಿಂದ ಎಲ್ಲಿ, ಅಲ್ಲಿಂದ ಎಲ್ಲಿ, ಯಾವ ಪತ್ತೆನೂ ಹತ್ತುವುದಿಲ್ರಿ. ಯಾವುದೇ ಪ್ರಕಾರದ ಯಾವ ಪತ್ತೆದಾರನಿಗೆ ಅದನ್ನು ಪತ್ತೆ ಹಚ್ಚೋ ಸಾಧ್ಯ ಇಲ್ಲ. ಬರೋದು ಸಾಧ್ಯನೂ ಇಲ್ಲ. ಅಂಥದ್ರೊಳಗೆ ಇದನ್ನೆಲ್ಲ ದಾಟಿ ಇಲ್ಲಿಯವರೆಗೆ ಬಂದಿದೆ ಅಂದಮೇಲೆ ಇನ್ನು ನಿನ್ನಲ್ಲಿ ನಿನ್ನ ಸ್ವಭಾವದ ಸ್ವೀಕಾರ ರೂಪದ ಶುದ್ಧಿ ಪ್ರಕಟ ಆಗಬೇಕು. ಅದ ಆಗಲಿಲ್ಲ ಅಂತಂದ್ರೆ ನಿನ್ನ ಜೀವನ ಯಾತಕ್ಕೂ ಉಪಯೋಗ ಇಲ್ಲ. ಶಾಸ್ತ್ರ ಓದಿದ್ದಾಯ್ತು, ಶಾಸ್ತ್ರ ಹೇಳಿದ್ದಾಯ್ತು, ಶಾಸ್ತ್ರ ಬರೆದಿದ್ದಾಯ್ತು, ಅನುವಾದ ಮಾಡಿದ್ದಾಯ್ತು, ದೋಷ ತಿದ್ದುಪಡಿ ಮಾಡಿದ್ದಾಯ್ತು. ಆದ್ರೆ ಇಲ್ಲಿ ಏನೂ ಆಗಲಿಲ್ಲ. ಏನು ಒಳಗೆ ಯಾವುದು ಇದೆಯಲ್ಲ ಶುದ್ಧಿ, ಅಲ್ಲಿ ಹೋಗುವುದನ್ನು ತಪ್ಪಿಸುವ ಸಲುವಾಗಿ ಯಾವ ಶುದ್ಧಿ ಇದೆಯಲ್ಲ ಆ ಶುದ್ಧಿಯನ್ನು ಪ್ರಕಟಪಡಿಸಿ. ಮಾತು ಗಂಭೀರ ಇದೆ, ನಮ್ಮಲ್ಲಿ ಗಂಭೀರತೆ ಬರಬೇಕು. ಅರ್ಥಾತ್ ಗಂಭೀರತೆ ಅಂತಂದ್ರೆ ಏನು, ಯಾರು ಮಾತಾಡಿಸಿದ್ರು ಮಾತಾಡೋದಿಲ್ಲ ಹಾಗೆ. ಗಂಭೀರತೆ ಬರ್ಬೇಕಂತಂದ್ರೆ ಏನು, ಗಂಭೀರತೆ ಬರಬೇಕು. ಅರ್ಥಾತ್ ಹೊರಗಿನ ಯಾವುದಕ್ಕೂ ನಾವು ವಿಚಲಿತ ಆಗದೆ ನಮ್ಮ ಆಂತರ್ಯದ ಕಾರ್ಯದೊಳಗ ಉದ್ಯಮಶೀಲ ಆಗಬೇಕು. ಇವೇನು ಮಾಡ್ತಾ ಇದ್ದಾನೆ, ಶ್ರಾವಕನ ಮಾತು ಹೇಳ್ತಾ ಇದ್ದಾರೆ ಆಚಾರ್ಯ ಭಗವಂತರು. ಏನು ಮಾಡ್ತಾ ಇದ್ದಾನೆ, ಅರೆ ಪ್ರೋಷಧೋಪವಾಸ ಮಾಡಿ ಬಂದ, ಆದರೂ ಕೂಡ ತ್ರಸಹಿಂಸೆ ಅಂತೂ ಇವನ ಜೀವನದೊಳಗಿಲ್ಲನ. ಆದ್ರೆ ಸ್ಥಾವರ ಜೀವಗಳದ ಹಿಂಸೆ ಇದೆಯಲ್ಲ ಅದು ನಿಶ್ಚಯದಿಂದ ಆಗ್ತಿದೆ ಅಂತ ಹೇಳಿ ಹೇಳ್ತಾರೆ. ಯಾವುದರಿಂದ? ಭೋಗೋಪಭೋಗ ಮಾಡುವುದರಿಂದಲ್ಲ, ಹೇತು ಇಲ್ಲ. ಬಹಳ ಸೂಕ್ಷ್ಮ ಮತ್ತು ಮರ್ಮದ ಮಾತು ಇದೆ. ಅಲ್ಲಿವರೆಗೆ ತಲುಪಲಿಕ್ಕೆ ನಿಜವಾಗಿನ ಬಹಳ ಸಾಹಸ ಬೇಕು. ಉದ್ದೇಶದಿಂದ ಏನು ಹೇಳ್ತಾರೆ ನೋಡ್ರಿ, ನಿಮಿತ್ತದಿಂದ, ನಿಶ್ಚಯದಿಂದ. ಈ ದೇಶವೃತ್ತಿ ಶ್ರಾವಕರಿಗೆ ಇಲ್ಲಿ ಬಹುವಚನ ಇದೆ. ಭೋಗೋಪಭೋಗದ ನಿಮಿತ್ತದಿಂದ ಸ್ಥಾವರ ಹಿಂಸೆ ಆಗುತ್ತದೆ. ಏಕೆಂದರೆ ಅವರು ಪೂರ್ಣ ರೂಪದಿಂದ ತ್ರಸಹಿಂಸೆಯ ತ್ಯಾಗಿಗಳೇ ಇದ್ದಾರೆ. ಇಲ್ಲಿ ತ್ಯಾಗಿ ಹೇಗಂದರೂ ಹಿಂಸೆ ಆಗ್ತಿದೆ ಅಂಥೇಳಿ ನಾನೀಗ ಸಿದ್ಧ ಮಾಡಿದ್ಮೇಲೆ ಉಸಿರಾಟದೊಳಗೆ ಕೂಡ ಸೂಕ್ಷ್ಮ ತ್ರಸಕಾಯ ಜೀವಗಳಿಂದ ಪೀಡೆ ಆಗ್ತಿದೆ, ಮರಣ ಆಗ್ತಿದೆ. ಆದ್ರೂ ಕೂಡ ಅವರಿಗೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅರೆ ನೋಡ್ರಿ, ಅವಿರತ ಸಮ್ಯಕ್ ದೃಷ್ಟಿ, ದೇಶವಿರತ ಸಮ್ಯಕ್ ದೃಷ್ಟಿ. ಅವಿರತ ಯಾರ ಜೀವನದೊಳಗ ಆತ್ಮನ ಅನುಭೂತಿ ಅಂತೂ ಇದೆ, ಆದ್ರ ತ್ರಸ ಸ್ಥಾವರ ಜೀವಗಳದ ಹಿಂಸೆಯ ತ್ಯಾಗ ಆಗಿಲ್ಲ. ಅವಿರತ ತ್ರಸ ಹಿಂಸೆಯ ತ್ಯಾಗ ಆಗಿದೆ, ಅವು ದೇಶ ಸತ್ಯ. ಸ್ಥಾವರದ ಕೂಡ ಹಿಂಸೆ ಅವರ ಜೀವನದೊಳಗೆ ನಡೆಯೋದನ್ನೇ ಇಲ್ಲ. ಅವರ ಮನೆಗೆ ಇನ್ನೊಂದು ಜೀವ ಸಾಯುವುದರಿಂದ ಏನಾಗ್ತಿದೆ, ಅದು ತನ್ನ ಮರಣವನ್ನ ತನ್ನ ಕಾಲದ ಅನುಸಾರ ಪ್ರಾಪ್ತ ಮಾಡಿಕೊಳ್ತಿದೆ. ಬಹಳ ಅದ್ಭುತ ಮಾತ್ರ. ಅದು ಸಹ ಮಹಾವ್ರತದ ಪರಿಪಾಲನೆ ಮಾಡ್ತಾ ಇರುವಂಥ ಮಹಾವ್ರತಿ ದಿಗಂಬರ ಸಂತ ವೀತರಾಗತೆಯ ಆರಾಧಕರ, ಮೋಕ್ಷ ಮಾರ್ಗದ ಆರಾಧಕ ಮುನಿರಾಜರ ಅವರ ಜೀವನದಲ್ಲಿ ಇನ್ನೊಂದು ಜೀವದ ರಕ್ಷಣೆಯ ಭಾವ ಬರುವುದಿಲ್ಲಲ್ಲ,
ಅದು ಸ್ಥಾವರ ಹಿಂಸೆಯ ತ್ಯಾಗವಿದೆ. ಇನ್ನೊಂದು ಜೀವದ ರಕ್ಷಣೆಯ ಭಾವ ಬರುವುದು. ಮಿಥ್ಯಾತ್ವದ ಅಂಶ ಇದೆ ಎಲ್ಲ. ತೋಡರ ಮಲ್ಲರ ಹೇಳು ಮಿಥ್ಯಾತ್ವಕ ಅಂಶ ಅಂಶ ಎಲ್ಲಿದೆ? ಅದು ಹೀಗೆ ಕಮ್ಮಿ ಆಗ್ತಾ 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 ಒಂದು ಅಂಶ ಉಳ್ಕೊಂಡಿದೆ. ಹಾಗೆ ಅಂದ್ರೆ ಮಿಥ್ಯಾತ್ವಕ ಅಂಶವೇ ಬುರಾ ಹೈ ಅನ್ನುವಂಥ ಮಾತ ನಕುಲ ಸಹದೇವರ ಜೀವನದಿಂದ ಕೇಳ್ಕೊಳ್ಬೇಕ್ರೆ. ಏನಿದೆ ಅದ ಅಂಶ ಏನು ಮಾಡುತ್ತದ? ಅತೀಂದ್ರಿಯ ಆನಂದದ ಸಾಗರದೊಳಗೆ ನಿರಂತರ ಮುಳುಗೇಳ್ತಾ ಇರುವಂಥ, ಉಯ್ಯಾಲೆ ಆಡ್ತಾ ಇರುವಂಥ ಆ ಭಾವಲಿಂಗಿ ಸಂತನನ್ನ ಅವಿರತ ಗುಣಸ್ಥಾನದೊಳಗೆ, ಅವಿರತ ಸಮ್ಯಕ್ ದೃಷ್ಟಿ ಅನ್ನಿಸಿಕೊಳ್ಳುವ ಗುಣಸ್ಥಾನದೊಳಗೆ ತಂದ ಯಶ. ಬುರ ಕೆಡಕೆ ಏನು ಮಾಡಿತದ? ಮಾಡಿತಲ್ಲ, ಏನು ಕೆಡಕೆ ಮಾಡಿ? ಸಮಯ ಸಮಯಕ್ಕೆ ಸಿದ್ಧರಂಥ ಅನುಭವ ಸಂಚರಿಸುವ ಸಿದ್ಧ ಅನ್ನಿಸಿಕೊಳ್ಳುವಂಥ ಮುನಿದಶ ಹೋಗಿಯೇ ಸ್ವರ್ಗದ ದೇವಾತ. ಅದೇನಾಯ್ತಾರೆ? ಕೇಡ ಮಾಡಿತು. ಏನದ? ಮಿಥ್ಯಾತ್ವಕ ಅಂಶ. ಯಾವುದದ? ಸಂಜ್ವಲನ ರಾಗ. ಸಂಜ್ವಲನದ ರಾಗರಿ. ದ್ವೇಷ ಅಂತೂ ಇಲ್ಲ. ಅರೆ ಇಲ್ಲಿ ಯಾವ ಪ್ರಕಾರ ಹೇಳಿದ್ರಲ್ಲ, ಶ್ರಾವಕನ ಜೀವನದೊಳಗೆ ರಸಹಿಂಸೆ ಇಲ್ಲ, ಹಾಗೆ ಮುನಿ ಜೀವನದೊಳಗೆ ಏನಿಲ್ಲ? ಅಶುಭ ಇಲ್ಲ, ಅರ್ಥಾತ್ ದ್ವೇಷ ಇಲ್ಲ. ದ್ವೇಷ ಅಷ್ಟ ಅಶುಭ ಅಲ್ಲ, ಅಪ್ರಶಸ್ತರಾಗ ಕೂಡ ಅಶುಭರೇ. ಆದರೆ ಅಲ್ಲಿ ಅಣ್ಣ ಅನ್ನುವ ಭಾವ ಇರಲಿಲ್ಲ ಮುನಿಗಳೇನೋ. ಅದು ಶಬ್ದ ನಮಗೆ ತಿಳ್ಕೊಳ್ಳುವ ಸಲುವಾಗಿ ಅರೆ ಇಂಥ ವೀತರಾಗಿ ಸಂತರಿಗೆ ಈ ಪ್ರಕಾರದ ಘೋರ ಉಪಸರ್ಗ ಸಲ್ಲ. ಪ್ರಶಸ್ತರಾಗರೆ ಅರೆ ನಮ್ಮ ಅಣ್ಣಂದಿರ ಅನ್ನುವ ಭಾವ ಇರಲಿಲ್ಲ. ಅದನ್ನು ನೋಡಿ ನಾಲ್ಕನೇ ಗುಣಸ್ಥಾನವರ್ತಿ ಮಹಾಪುರುಷ ಹೇಳಿದರೆ ಏನ? ಮಿಥ್ಯಾತ್ವಕ ಅಂಶ. ಮಿಥ್ಯಾತ್ವ ಹೋಗು ವೇಳೆಗೊಳಗ, ಅರ್ಥಾತ್ ಯಾವುದನ್ನ ಮಿಥ್ಯಾತ್ವ ಅಂತ ಹೇಳಿ ನಾವು ಹೇಳ್ತೇವಲ್ಲ, ವಿಪರೀತ ಮನ್ನನೆಗೆ, ಆ ವಿಪರೀತ ಮನ್ನನೆ ಹೋಗುವ ವೇಳೆದೊಳಗ, ಅರ್ಥಾತ್ ಆತ್ಮನ ಅನುಭೂತಿ ಆಗುವ ವೇಳೆದೊಳಗ, ಆ ಕೇವಲ ಒಂದು ಸೀಮಿತ ಯಾವ ಮಿಥ್ಯಾತ್ವದ ವ್ಯಾಖ್ಯಾನ ಇದೆ ಅಲ್ಲ, ಆ ಮಿಥ್ಯಾತ್ವ ಸಂಪೂರ್ಣನ ಹೋಗಿರ್ತಿದೆ. ಆದರೆ ಅದರದ ಸಂತಾನ ಇದೆ, ಮಕ್ಕಳ, ಮೊಮ್ಮಕ್ಕಳ, ಮರಿ ಮೊಮ್ಮಕ್ಕಳ. ಅಂಥದ್ದನ್ನ ಕಾರ್ಯ ಆಗ್ತಿದೆ. ಯಾವುದರಿಂದ? ಸಾಮರ್ಥ್ಯ ಕಮ್ಮಿ ಇದೆ ಅಷ್ಟೇ. ಸಾಮರ್ಥ್ಯ ಕಮ್ಮಿ ಇದೆ. ತಂದೆ ಅಂಥ ಸಾಮರ್ಥ್ಯ ಮಗನಲ್ಲಿ ಇಲ್ಲ. ಇನ್ನು ಅದು ಈಗ ಹುಟ್ಟಿದ 2 ವರ್ಷದ್ದಿದೆ, ಅದರಲ್ಲಿ ಏನಿರೋದು? ಸಂಜ್ವಲನದಲ್ಲಿ ಏನಿರೋದು? ಆದ್ರೆ ಅದು ಬುರ. ಆತ್ಮನ ಅನುಭೂತಿಗೆ ಯಾವ ಬಾಧಕ ಇದೆಯೋ, ಅನಾದಿ ಕಾಲದಿಂದ ಆತ್ಮನ ಅನುಭೂತಿ ಆಗದೆ ಇರುವಲ್ಲಿ ಯಾವುದು ಯಶಸ್ವಿಯಾಗಿದೆಯೋ, ಆ ಸೀಮಿತ ಮಿಥ್ಯಾತ್ವ ಏನಿದೆ ಅದು ಸಂಪೂರ್ಣನ ಹೋಗ್ತಿದೆ ಆತ್ಮನ ಅನುಭೂತಿ ಆದಮೇಲೆ. ಆದರೆ ಅದರ ಸಂತಾನ ಏನಿದೆ ಅದು ಕೂಡ ಕೆಟ್ಟದ್ದೇ ಇದೆ. ಅಷ್ಟು ಕಾರ್ಯ ಮಾಡುವುದಿಲ್ಲದು, ಅದರ ಅಂಥದ್ದ ಮಾಡುತ್ತಿದೆ ಪ್ರಭು. ಅಷ್ಟು ಮಾಡುವುದಿಲ್ಲ. ಅಷ್ಟಂದ್ರೆ ಎಷ್ಟ? ಅನಂತ ಸಂಸಾರದೊಳಗೆ ಹಾಕೋದಿಲ್ಲ, ಆದರೆ ಸಂಸಾರದೊಳಗನ ಹಾಕ್ತಿದೆ. ಸಂಸಾರದೊಳಗೆ ಅದಕ್ಕೆ ನೋಡ್ರಿ, ಇದ್ದಕ್ಕಿದ್ದ ಹಾಗೆ ಇಲ್ಲೆಲ್ಲ ಓಡಾಡಿ ಮಾಡಿ ಏನೇನೋ ಕಾರವಾರ ಮಾಡಿ ಒಂದು ದಿವಸ ಸಂಪೂರ್ಣ ನಾಮ ನಿಶಾನ ಉಳಿಯದೆ ಇರುವ ಹಾಗೆ ಆ ಭಾವ ಆಗೋದ ನಮ್ಮ ಜೀವನ ನಿಜವಾಗಿ ನಮಗೆ ಹಾನಿಕಾರಕ ಇದೆ. ಇಲ್ಲಿ ಕಥನ ಓದುವುದಿದೆ, ಕೇಳುವುದಿದೆ, ತಿಳ್ಕೊಳ್ಳೋದು ನಮ್ದಿದೆ. ಆಗಿದೆ ಸಮಯ ಒಂದು ತಾಸಾಯ್ತು, ಇನ್ನೊಂದು ತಾಸಾಗಲಿಲ್ಲ. ನಿಶ್ಚಯದಿಂದ ಈ ದೇಶವ್ರತಿ ಶ್ರಾವಕರಿಗೆ ಭೋಗೋಪಭೋಗದ ನಿಮಿತ್ತದಿಂದ ಸ್ಥಾವರ ಹಿಂಸೆ ಆಗುತ್ತದೆ.
ಇಲ್ಲಿ ಸ್ಥಾವರ ಅಂತ ಹೇಳುವ ಕಾರಣ ಏನು ಅನ್ನೋದಕ್ಕೆ ಮುಂದೆ ಸ್ಪಷ್ಟ ಮಾಡಿದ್ರು. ಅವರ ಜೀವನದೊಳಗೆ ತ್ರಸಹಿಂಸೆ ಇರುವುದಿಲ್ಲ. ಹಾಗಾದ್ರೆ ಅವರ ಜೀವನ ಎಷ್ಟು ಧನ್ಯ ಅಂಥೇಳಿ ನಮಗೆ ಅನ್ನಿಸ್ಬೇಕೋ ಬೇಡ? ಅನ್ನಿಸ್ಬೇಕು. ನಮಗೆ ಭೋಗೋಪಭೋಗದ ಅಪೇಕ್ಷೆ ಇದೆ, ಉದ್ದೇಶ ಇದೆ. ಅರೆ ನಾವು ಭೋಗೋಪಭೋಗವನ್ನು ಬಿಟ್ಟು ನಮ್ಮ ಜೀವನದೊಳಗ ಬೇರೆ ಏನೂ ಕಲ್ಪನಾ ಕೂಡ ಮಾಡಲು ಸಾಧ್ಯ ಇಲ್ಲ ಅಂತ. ಅವರು ಪೂರ್ಣ ರೂಪದಿಂದ ತ್ರಸಹಿಂಸೆಯ ತ್ಯಾಗಿಗಳೇ ಇದ್ದಾರೆ. ಯಾವಾಗ ಗೃಹಸ್ಥ ಶ್ರಾವಕನು ಉಪವಾಸದಲ್ಲಿ, ಇಲ್ಲಿ ಅಂತ ಅರ್ಥ ಇದೆ, ಉಪವಾಸದಲ್ಲಿ ಏನು ಮಾಡಿದನು? 4 ಪ್ರಕಾರದ ಆಹಾರ ಬಿಟ್ಟಿದನು. ಉಪವಾಸದೊಳಗೆ ಏನು ಮಾಡಿದನು? ಆರಂಭ ಮತ್ತು ಪರಿಗ್ರಹದ ತ್ಯಾಗ ಮಾಡಿ. ಎಲ್ಲಿ ನಮ್ದು ಲಕ್ಷ್ಯ ಹೋಗಿದೆ? ಎಷ್ಟು ಅಪಾತ್ರತೆ ಇದೆ ನಮ್ಮಲ್ಲಿ. ಯಾವುದರದ ತ್ಯಾಗ? ಯಾವುದರ ಆರಂಭ ಮತ್ತು. ಯಾಕೆ ಅಂತಂದ್ರೆ ಶ್ರಾವಕ ಏನದ? ಅವೇನದ? ಶ್ರಾವಕ ಏನದ? ನಾಳಿನ ಮುನಿಯದ. ಸಂಪೂರ್ಣ ನಿರಾರಂಭೋ ಪರಿಗ್ರಹೋ ಆಗಬೇಕಾಗಿದ್ರೆ. ಹಾಗಾದ್ರೆ ಇಲ್ಲೇನಾಯ್ತು? ಅವನಿಗೆ ಆರಂಭ ಪರಿಗ್ರಹದ ತ್ಯಾಗ ಆಯ್ತು. ಎಲ್ಲಿ? ಉಪವಾಸಗಳು. ಮತ್ತ ಅಷ್ಟ ಅಲ್ಲ, 5 ಪಾಪಗಳ ಸಂಪೂರ್ಣ ತ್ಯಾಗ ಮಾಡಿಬಿಡುತ್ತಾನೆ. ಆಗ ಅವನಿಗೆ ಉಪವಾಸದಲ್ಲಿ ಸ್ಥಾವರ ಹಿಂಸೆಯೂ ಕೂಡ ಆಗುವುದಿಲ್ಲ. ಯಾವುದರಿಂದ ಆಗಲಿಲ್ಲ? ಸ್ಥಾವರ ಹಿಂಸೆಯ ತ್ಯಾಗ ಯಾವುದರಿಂದ ಆಗಲಿಲ್ಲ? ಭಾರಚಂದ್ರ ಭಾಯಿ, ನ್ಯಾಯಿಕ ಭಾಯಿ ಹೇಳಿ. ಆರಂಭ ಪರಿಗ್ರಹದ ತ್ಯಾಗ ಮಾಡಿದ್ದಾನೆ. 5 ಪ್ರಕಾರದ ಪಾಪಗಳನ್ನು ಸಂಪೂರ್ಣ ತ್ಯಾಗ ಮಾಡಿದ್ದಾನೆ. ಅದರಿಂದ ಏನಾಯಿತು? ಹಿಂಸೆ, ಸ್ಥಾವರ ಹಿಂಸೆ ಆಗಲಿಲ್ಲ. ರಸಹಿಂಸೆ ಕೂಡ ಆಗ್ತಾ ಇದೆ ವಸ್ತುತಃ. ಆಸನ ಬದಲಾಯಿಸ್ತಾನೋ ಅಥವಾ ಇಲ್ರಿ? ಉಸಿರಾಡ್ತಾನೋ ಅಥವಾ ಇಲ್ರಿ? ಕತ್ತಲ್ಲಾಡಿಸ್ತಾನೋ ಅಥವಾ ಇಲ್ರಿ? ಅಲ್ಲಿ ಪಂಚಸ್ಥಾವರದ ಮಾತ್ರ ಹಿಂಸೆ ಆಗ್ತಿದೆ, ತ್ರಸಕಾಯದ್ದು ಕೂಡ ಆಗ್ತಿದೆ, ವಸ್ತುತಃ ಆಗ್ತಿದೆ. ಆದ್ರೆ ಅವನ ಆಂತರ್ಯದೊಳಗ ಏನು? ಆರಂಭ ಪರಿಗ್ರಹ ಮತ್ತು ಪಂಚಪಾಪಗಳದ್ದು ಸಂಪೂರ್ಣ ತ್ಯಾಗ. ಮುನಿ ಜೀವನ ಹೇಗಿದೆ? ಹೀಗೆ ಇದೆ. ಹಾಗೆ ಆರಂಭ ಪರಿಗ್ರಹ ಮತ್ತು 5 ಪ್ರಕಾರದ ಪಾಪದ ಸರ್ವಥಾ ತ್ಯಾಗ. ಆಗ ಅವನಿಗೆ ಉಪವಾಸದಲ್ಲಿ ಸ್ಥಾವರ ಹಿಂಸೆಯೂ ಕೂಡ ಆಗುವುದಿಲ್ಲ. ಏಕೆಂದರೆ ಭೋಗೋಪಭೋಗದ ತ್ಯಾಗವಾಗಿ ಹೋಗುವುದರಿಂದ. ಭೋಗೋಪಭೋಗ ಯಾವುದರೆ? ಭೋಗೋಪಭೋಗ ಯಾವುದು? ವ್ಯಾಖ್ಯಾಂತ ಆಗಮದಲ್ಲಿ ಬಂತಲ್ಲ, ಒಂದ್ಸಲ ಬರೋದದು ಭೋಗ, ಪುನಃ ಪುನಃ ಬರೋದು ಭೋಗ, ಅದು ಉಪಭೋಗ. ಇಲ್ಲಿ ಭೋಗೋಪಭೋಗದ ತ್ಯಾಗವಾಗಿ ಹೋಗುವುದರಿಂದ. ಭೋಗೋಪಭೋಗದ ತ್ಯಾಗವಾಗಿ ಹೋಗುವುದರಿಂದ ಏನಿದೆ? ಎಲ್ಲಿ ತ್ಯಾಗ ಆಯ್ತು? ತ್ಯಾಗ ಆಯ್ತು. ಹೇಗಾಯ್ತು ಭೋಗೋಪಭೋಗದ ತ್ಯಾಗ? ದೇಹದ ಅನುಭವನೇ ಇಲ್ಲ, ದೇಹ ಬುದ್ಧಿ ಇಲ್ಲ, ದೇಹದ ಕಾರ್ಯದೊಳಗೆ ತನ್ನತನ ಇಲ್ಲ. ಧರ್ಮದ ಸೂಕ್ಷ್ಮತೆ ಬೇರೆ ಇದೆ. ಧರ್ಮದ ಸಂಬಂಧ ಅರೂಪಿ ಆತ್ಮನ ಜೊತೆಗೆ ಇದೆ. ಧರ್ಮದ ಸಂಬಂಧ ಶಾರೀರಿಕ ಕ್ರಿಯೆಯ ಜೊತೆಗೆ ಇಲ್ಲ. ಧರ್ಮದ ಸಂಬಂಧ ಆಹಾರದ ಗ್ರಹಣ ತ್ಯಾಗದ ಜೊತೆಗೆ ಇಲ್ಲ. ಧರ್ಮದ ಸಂಬಂಧ ವಚನಾದಿಗಳ ಜೊತೆಗೆ ಇಲ್ಲ. ಭೋಗೋಪಭೋಗದ ತ್ಯಾಗವಾಗಿ ಹೋಗುವುದರಿಂದ ಹಿಂಸೆಯ ಅಂಶ ಮಾತ್ರವೂ ಕೂಡ ಉಳಿಯದಿರುವುದರಿಂದ ಹಿಂಸೆಯ ಒಂದು ಅಂಶ ಕೂಡ ಅವನಲ್ಲಿ ಉಳಿದಿಲ್ಲ. ಯಾಕೆ ಉಳಿದಿಲ್ಲ ನೋಡ್ರಿ? ಮೂರು ಕಷಾಯಿ ಚೌಕಡಿ ತ್ಯಾಗ ಆಗೋದಂತಂದ್ರೆ ಹಿಂಸೆ ಎಲ್ಲಿ? ಅರೆ ನಾನನ್ನೋದ, ನನ್ನ ಕಾರ್ಯ ಅನ್ನೋದ, ಯಾವುದೇ ಕಾರ್ಯದೊಳಗ ಯಾವುದೇ ಪ್ರಕಾರದಿಂದ ಹರ್ಷ ವಿಷಾದ ಇಷ್ಟ ಅನಿಷ್ಟ ಅನಿಸೋದ ಅದು ಯಾವುದೂ ಇರ್ತದೆ. ಅದರ ಹೆಸರು ಹಿಂಸೆ ಇದೆ.
ಕಠಿಣ ಮಾತು ಇದೆ, ತಿಳ್ಕೊಳ್ಳೋದು ಅವಶ್ಯಕ ಇದೆ. ಇವತ್ತು ಇಲ್ಲ ಅಂತಂದ್ರೆ ಯಾವತ್ತಾದರೂ ಇದೇ ಮಾತು ತಿಳ್ಕೊಳ್ಬೇಕಾಗುತ್ತೆ. ಎಲ್ಲಿದೆ ಧರ್ಮ? ಧರ್ಮ ಎಲ್ಲಿದೆ? ಧರ್ಮದ ಸೋಗು ಬಹಳ ಅದಾವ್ರಿ ಮಿಥುನ್ ಬಾಯಿ, ಬಹಳ ಅದಾವ ಧರ್ಮದ ಸೋಗು, ಪ್ರಕಾರ ಬಹಳ ಅದಾವ್ರಿ, ಹೊರರೂಪಗಳು ಬಹಳ ಅದಾವ್ರಿ. ಆದರೆ ಧರ್ಮ ಅದು ಯಾವ ರೂಪದ ಅನುಸರಣೆ ಮಾಡುವುದಿಲ್ಲ, ಯಾವ ರೂಪದ ಅನುಸರಣೆ ಮಾಡುವುದಿಲ್ಲ. ರೂಪ ಬಹಳ ಅದಾವ್ರಿ, ಬಹಳ ಬಹಳ. ಏಕೆಂದರೆ ಹೋಗೋದ ತ್ಯಾಗವಾಗಿ ಹೋಗುವುದರಿಂದ ಹಿಂಸೆಯ ಅಂಶ ಮಾತ್ರ ಕೂಡ ಉಳಿಯದಿರುವುದರಿಂದ ಅಹಿಂಸಾ ಮಹಾವ್ರತದ ಪಾಲನೆ ಆಗುತ್ತದೆ. ಎಲ್ಲದನ್ನು ಲೋಕದೊಳಗಿದ್ರನು, ಮನೆಯೊಳಗಿದ್ರನು, 4 ಮಕ್ಕಳ ತಂದೆ ಇದ್ರನು, ಇಬ್ಬರು ಪತ್ನಿಯರ ಪತಿ ಇದ್ರನು, ತಾಯಿ ತಂದೆ, ಅರೆ ಅಲ್ಲಿದ್ದಲ್ಲ ಅವ ಯಾವ್ರಿ ಜಮ್ಮು ಕುಮಾರ. ಒಂದೇ ರಾತ್ರಿ 4 ಜನ ಪತ್ನಿಯರ ಯಾವ ರೀತಿ ಹೇಳ್ತಾ ಇದ್ರು. ಭೋಗದ ಮಾತು ಹೇಳ್ತಾ ಇರಲಿಲ್ಲ, ಧರ್ಮದ ಮಾತು ಹೇಳ್ತಾ ಇದ್ರು. ಭೋಗದ ಮಾತು ಹೇಳ್ತಾ ಇದ್ರು, ನಮಗೆ ನೀನ ಆಧಾರ ಅಂತ ಹೇಳ್ತಾ ಇದ್ರು. ನಮಗೆ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲ, ಧರ್ಮದ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಇದೆ. ತಾಯಿ ಏನೇನು ಹೇಳಿದಳು? ಪುತ್ರನ ಕರ್ತವ್ಯ ಏನು ವಿಜಯಬಾಯಿ? ರೋಗಕ್ಕೆ ಔಷಧಿ ಕೊಡೋದಲ್ಲ. ಪುತ್ರನ ಕರ್ತವ್ಯ ಏನು? ಸಲ್ಲೇಖನ, ಸಮಾಧಿ ಮರಣ ಮಾಡಿಸೋದು, ಸಮಾಧಿ ಮರಣ ಮಾಡಿಸೋದು ಪುತ್ರನ ಕರ್ತವ್ಯ. ಬಹಳ ಕಠಿಣ ಇದೆ. ಅದಕ್ಕೆ ನಮಗೆ ಇವು ಯಾವ ಮಾತನ್ನು ತಿಳಿಯೋದಿಲ್ಲ. ಇದಿನ್ನ ಆಗಿಲ್ಲ ನರಿ ಟೀಕೆ, ಭಾವಾರ್ಥ ಅಂತೂ ಇಲ್ಲ. ಯಾಕೆಂದ್ರೆ ಭಾವಾರ್ಥ ಬರಿಬೇಕಾದಂಥದ್ದು ಇಲ್ಲ, ಸ್ಪಷ್ಟನೆ ಇದೆ ಅಲ್ಲ ಭಾವ, ಅದರ ಸಲುವಾಗಿ ಭಾವಾರ್ಥ ಬರೆದಿಲ್ಲ ಟೀಕಾಕಾರ. ಆದರೆ ಈ ಟೀಕೆ ನನ್ನ ಸಮಾಧಾನದ ಪ್ರಕಾರ ಚರ್ಚೆ ಇದರ ಮೇಲೆ ಆಗಿಲ್ಲ, ಇನ್ನೂ ಚರ್ಚೆ ಆಗಲಿಕ್ಕೆ ಬೇಕು. ಧೈರ್ಯದಿಂದ ಕೇಳೋದಿದೆ, ಬಹಳಷ್ಟು ಕೇಳೋದಕ್ಕಿಂತ ಸತ್ಯದ ಒಂದು ಅಂಶವನ್ನು ಗ್ರಹಣ ಆಗುವ ಹಾಗೆ ಕೇಳಿದ್ದೆ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಿದೆ. ಜೀವನ ಸಾರ್ಥಕ ಮಾಡಿಕೊಳ್ಳೋದಿದೆ, ಕಾರ್ಯಕ್ರಮ ಮಾಡೋದಿಲ್ರಿ ಅಣ್ಣ. ನಿಮ್ಮ ಹೆಸರೇನು ನಿಮ್ದು? ಅಶೋಕ ವೃಕ್ಷ ಸಮಸರಣದೊಳಗರೆ ಶೋಕ ಅನ್ನೋದು ಇಲ್ಲವೇ ಇಲ್ಲ. ಹಾಗಾದ್ರೆ ಇದೇ ಭವದೊಳಗ ಶೋಕದ ಸಮಸ್ತ ಕಾರಣಗಳನ್ನು ಕತ್ತರಿಸಿ ಹಾಕುವ ಸಲುವಾಗಿ ನಮ್ಮ ತಾಯಿ ತಂದೆ ನನಗೆ ಅಶೋಕ ಅಂತ ಹೇಳಿ ಹೆಸರಿಟ್ಟಿದ್ದರು. ಇದು ಪ್ರಜ್ಞೆ ಮೂಡಿ ಬರಬೇಕು ತಮ್ಮಲ್ಲಿ, ಆ ಕಾರ್ಯ ಪ್ರತಿಯೊಬ್ಬರಲ್ಲೇ. ಅರೆ ಶೋಕ ಏನಿದೆ ಅಲ್ಲ, ಇದು ನಿರಂತರ 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 ಈ ಜೀವದಲ್ಲಿ ಇದೆ. ಶ್ರೀಮಂತಿಕೆ ಇರಲಿ, ಅಧಿಕಾರ ಇರಲಿ, ಸುಂದರತೆ ಇರಲಿ, ಎಲ್ಲ ಇದ್ರೂ ಕೂಡ ಶೋಕ ಇದೆ. ಯಾಕೆ? ಎಲ್ಲಿಯವರೆಗೆ ಅಶೋಕ ಸ್ವಭಾವದ ಪರಿಚಯ ಇಲ್ಲ ಅಲ್ಲಿಯವರೆಗೆ ಇದೆ.